ನಂತರ ಇನ್ನೊಂದು ಘಟನೆಯನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. ಕೃಷ್ಣ ಒಮ್ಮೆ ಆಟ ಆಡ್ತಾ ಇದ್ದಾಗ ಮಣ್ಣು ತಿಂದುಬಿಟ್ಟ ಅಂತ. ಮಣ್ಣು ತಿಂದ ಎಲ್ಲ ಹೋಗಿ ಯಶೋದೆಗೆ ದೂರ ಹೇಳಿದರು, ನಾಹಂ ಭಕ್ಷಿತವಾನಂಬ, ಇಲ್ಲಮ್ಮ ನಾನು ಮಣ್ಣು ತಿನ್ನಲೇ ಇಲ್ಲ ಅಂತ ಹೇಳಿದ. ಈ ರೀತಿಯೆಲ್ಲ ಈ ಕಥೆಯನ್ನು ಕೇಳ್ತೇವೆ. ಭಾಗವತವನ್ನು ಕೇಳಬೇಕಾದ್ರೆ ಇಷ್ಟೇ, ನಾವು ಕೃಷ್ಣ ಮಣ್ಣು ತಿಂದ ಅಂತ ಇಲ್ಲ ಅಂತ ಇಷ್ಟೇ ತಿಳ್ತೇವೆ. ಆದರೆ ವಾದಿರಾಜರು ಇಲ್ಲೊಂದು ಸ್ವಾರಸ್ಯವನ್ನು ನಮಗೆ ತಿಳಿಸ್ಕೊಂಡು ಹೋಗ್ತಾರೆ. ಹೌದು, ಕೃಷ್ಣ ಮಣ್ಣನ್ನು ಯಾಕೆ ತಿಂದ? ಕಲ್ಲು ತಿನ್ಬೋದಿತ್ತಲ್ವ, ಬೇರೆ ಯಾವುದಾದ್ರೂ ತಿನ್ಬೋದಿತ್ತಲ್ವ? ಮಣ್ಣನ್ನು ಯಾಕೆ ತಿಂದ? ಹಣ್ಣು ತಿನ್ಬೋದಿತ್ತಲ್ವ ಅಂತ ಹೇಳಿದರೆ ಅದು ತಿಳಿಸ್ಲಿಕ್ಕಂತೆ, ಎಲ್ರಿಗೂ ತಿಳಿಸ್ಲಿಕ್ಕಂತೆ. ಯಾಕಂದರೆ ಎಲ್ಲರೂ ಕೃಷ್ಣನ ಕುರಿತು ಏನು ಹೇಳ್ತಾ ಇದ್ದ ಅಂತ ಹೇಳಿದ್ರೆ ಬೆಣ್ಣೆ ಕಳ್ಳ ಅಂತ. ಕೃಷ್ಣ ಬೆಣ್ಣೆ ಕದಿತಾನೆ, ಮೊಸರು ಕದಿತಾನೆ, ಅದು ಕದಿತಾನೆ, ಇದು ಕದಿತಾನೆ ಅಂತ. ಇದನ್ನೇ ಕೇಳಿ ಕೃಷ್ಣನಿಗೆ ತುಂಬ ಸಿಟ್ಟು ಬಂದುಬಿಡುತ್ತಂತೆ. ಏನು ಸುಮ್ಮನೆ ನಮ್ಮನ್ನು ಬೆಳ್ಳೆ ಕದಿತಾನೆ, ಬೆಳ್ಳೆ ತಿಂತಾನೆ, ಆ ತಿಂತಾನೆ, ಬೆಣ್ಣೆ ಅಂದ್ರೆ ಇಷ್ಟ ಕೃಷ್ಣನಿಗೆ, ಅದಂದ್ರೆ ಇಷ್ಟ, ಇದಂದ್ರೆ ಇಷ್ಟ ಅಂತ ಈ ರೀತಿ ಹೇಳ್ತಾರೆ. ಅದಕ್ಕೆ ಸಿಟ್ಟು ಬಂದು ಕೃಷ್ಣ ಏನು ಮಾಡಿದ ಅಂತ ಹೇಳಿದ್ರೆ, ಸದಾನಂದ ಸುತೃಪ್ತ ವೃತ್ತೇ ಭವದ್ಗೃಹಸ್ಥೈರ್ ನವನೀತ ಮುಖ್ಯೈ ಸಮಾಮಮೈಷಾ ಮೃದತೀವ ಶಂಸನ್ ಮೃದಂ ಜಘಾಸ ಸ್ವವಶೋಖಿಲೇನ. ಭಗವಂತ ಅದಕ್ಕೆ ಮಣ್ಣು ತಿಂದುಬಿಟ್ನಂತೆ. ಯಾಕೆ ಮಣ್ಣು ತಿಂದ ಅಂತ ಹೇಳಿದ್ರೆ ಎಲ್ಲ ಗೋಪಿಕಾಸ್ತ್ರೀಯರಿಗೂ ಅದರ ಉಳಿದವರು ಯಾರ್ಯಾರು ಏನೇನು ಅವನ ಬಗ್ಗೆ ಟೀಕೆ ಮಾಡ್ತಾಯಿದ್ರು ಅವರೆಲ್ಲರಿಗೂ ಉತ್ತರ ಕೊಡಲಿಕ್ಕೆ. ಏನಂತ ಹೇಳಿದರೆ, ನಿಮ್ಮ ಮನೆ ಬೆಣ್ಣೆನೂ ಒಂದೇ, ನನಗೆ ಮಣ್ಣು ಒಂದೇ, ಮಣ್ಣು ಒಂದೇ, ಬೆಣ್ಣೆನೂ ಒಂದೇ, ನನಗೇನು ವ್ಯತ್ಯಾಸವೇ ಇಲ್ಲ. ಸುಮ್ಮನೆ ನೀನು ನನ್ನ ಮೇಲೆ ಇದೇನೇನೋ ಹೇಳಬೇಡಿ. ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಇಷ್ಟ, ಕೃಷ್ಣನಿಗೆ ಅದು ಅಂದ್ರೆ ಇಷ್ಟ, ನನಗೆ ಮಣ್ಣು ಆಗುತ್ತೆ ಅಂತ ಅದಕ್ಕೆ ಮಣ್ಣು ತಿಂದುಬಿಟ್ನಂತೆ, ಎಲ್ರಿಗೂ ತಿಳಿಸ್ಲಿಕ್ಕೋಸ್ಕರ. ಇದು ಮೇಲು ನೋಟಕ್ಕೆ ವಾದಿರಾಜರು ತಿಳಿಸ್ತಾ ಇರುವಂಥದ್ದು. ಆದರೆ ಒಳಗಿನಿಂದ ಬಹಳ ಸ್ವಾರಸ್ಯವಾದ ವಿಷಯವನ್ನು ವಾದಿರಾಜರು ತಿಳಿಸ್ಕೊಂಡು ಹೋಗ್ತಾರೆ. ನೋಡಿ, ಇದೇ ವೇದಾಂತ. ವೇದಾಂತ ಅನ್ನುವಂಥದ್ದು ಯಾವ ರೀತಿ ಕೂತಿದೆ ರುಕ್ಮಿಣೀಶ ವಿಜಯದಲ್ಲಿ ಅಂತ. ಭಗವಂತನಿಗೆ ಅದು ಇಷ್ಟ ಇದಿಷ್ಟ ಅಂತಿಲ್ಲ. ಇದು ನಾವು ತಿಳ್ಕೊಳ್ಳೋದಷ್ಟೇ. ಏನಂತ ಹೇಳಿದ್ರೆ, ಓ ಆ ದೇವರಿಗೆ ಅದಿಷ್ಟ, ಈ ದೇವರಿಗೆ ಇದಿಷ್ಟ. ಓ ನರಸಿಂಹದೇವರಿಗೆ ಪಾನಕ ಚಿತ್ರಾನ್ನ ಭಾರಿ ಇಷ್ಟ. ಇನ್ನೊಂದು ದೇವರಿಗೆ, ಓ ಈ ದೇವರಿಗೆ ಇದು ಭಾರಿ ಇಷ್ಟ, ಆ ದೇವರಿಗೆ ಅದು ಭಾರಿ ಇಷ್ಟ. ಈ ರೀತಿ ದೇವರಿಗೂ ಕೂಡ ನಾವು ಅದಿಷ್ಟ ಇದಿಷ್ಟ ಅಂತ ಹೇಳ್ತೇವೆ. ಇನ್ನು ಕೃಷ್ಣನಿಗೆ, ಅಯ್ಯೋ ಕೃಷ್ಣನಿಗೊಂದು ಬೆಣ್ಣೆ ಇಡಲೇಬೇಕಲ್ಲ ನೈವೇದ್ಯಕ್ಕೆ, ಇಲ್ಲದೆ ಆಗೋದಿಲ್ವಲ್ಲ, ಯಾಕಂದರೆ ಕೃಷ್ಣನಿಗೆ ಬೆಣ್ಣೆ ಅಂದರೆ ಭಾರಿ ಇಷ್ಟ. ಈ ರೀತಿಯಲ್ಲಿ ನಾವು ಹೇಳ್ತೇವೆ. ಅದನ್ನು ವಾದಿರಾಜರು ಬಹಳ ಸ್ವಾರಸ್ಯವಾಗಿ ಅಲ್ಲ, ಇಡೀ ವೇದಾಂತದ ಸಾರವಾಗಿ ತಿಳಿಸ್ತಾ ಇದ್ದಾರೆ. ದೇವರಿಗೆ ಯಾವುದು ಮುಖ್ಯ ಅಲ್ಲ. ಯಾವುದೂ ದೇವರು ನೀವು ಬೆಣ್ಣೆ ಕೊಡ್ತಿರೋ, ಮಣ್ಣು ಕೊಡ್ತಿರೋ, ಅಥವಾ ಹಣ್ಣು ಕೊಡ್ತಿರೋ, ಯಾವುದನ್ನು ದೇವರು ನೋಡಲ್ಲ. ಯಾಕಂದರೆ ಅವನಿಗೆಲ್ಲವೂ ಸಮಾನ. ಕೃಷ್ಣನಿಗೆ ಬೆಣ್ಣೆಯೂ ಸಮಾನ, ಮಣ್ಣು ಸಮಾನ, ಹಣ್ಣು ಸಮಾನ, ನಿಮ್ಮ ಪರಮಾನ್ನವೂ ಸಮಾನ, ಎಲ್ಲವೂ ಸಮಾನ ದೇವರಿಗೆ. ಮತ್ತು ದೇವರು ನೋಡುವುದು ಅದರಲ್ಲಿ ಬರೀ ರುಚಿಯನ್ನು ಮಾತ್ರ. ಯಾವ ರುಚಿ ಅಂತ ಹೇಳಿದರೆ ನಮ್ಮ ಈ ನಾಲಿಗೆಯ ರುಚಿಯಲ್ಲ, ಮತ್ತು ಭಕ್ತಿಯ ರುಚಿ. ಎಷ್ಟು ಭಕ್ತಿಯಿಂದ ಕೊಡ್ತೇವೋ ಅಷ್ಟು ಚೆನ್ನಾಗಿ ಸ್ವೀಕಾರವನ್ನು ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮೆ ಪ್ರಯತಾತ್ಮನಃ. ಭಕ್ತಿಯಿಂದ ತರಬೇಕು, ಭಕ್ತಿಯಿಂದ ಕೊಡಬೇಕು. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ಅದಕ್ಕಾಗಿ ಈಗ ಮಣ್ಣನ್ನು ಕೃಷ್ಣ ತಿಂದ, ಯಾಕಂದರೆ ಅಲ್ಲಿ ಭಕ್ತಿ ಇದೆ. ಬೆಣ್ಣೆಯನ್ನು ಕೃಷ್ಣ ತಿಂದ, ಯಾಕೆಂತ ಹೇಳಿದ್ರೆ ತನಗೆ ಇಷ್ಟ ಅಂತಲ್ಲ, ಮತ್ತು ಗೋಪಿಕಾಸ್ತ್ರೀಯರ ಭಕ್ತಿಗೆ ಮೆಚ್ಚಿಯದು. ಯಾಕಂತ ಹೇಳಿದ್ರೆ ಗೋಪಿಕಾಸ್ತ್ರೀಯರು ಆ ಬೆಣ್ಣೆಯನ್ನು ಕಡಿಬೇಕಾದ್ರೆ ಹಾಗೆ ಕಡ್ದಿಲ್ಲ ಅವರು. ಮತ್ತು ಕೃಷ್ಣನ ಇದು ಕಥೆಗಳನ್ನು ಹಾಡ್ತಾ, ಕೃಷ್ಣನನ್ನು ಸ್ಮರಣೆ ಮಾಡ್ತಾ 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 ಕಡ್ದಿದ್ದರು. ಅದಕ್ಕೆ ಅಂಥ ಬೆಣ್ಣೆಯನ್ನು ಕೃಷ್ಣ ಸ್ವೀಕಾರ ಮಾಡಲಿಕ್ಕೆ ಬಂದ. ನೋಡಿ, ದೇವರಿಗೆ ನೈವೇದ್ಯವನ್ನು ಮಾಡುವುದು ಕೂಡ ಅಷ್ಟೇ ಶುದ್ಧವಾಗಿ ಮಾಡಬೇಕು. ನೈವೇದ್ಯ ಮಾಡುವುದು ಅಂದರೆ ನೈವೇದ್ಯ ಮಾಡುವವರಲ್ಲ, ಅಡಿಗೆ ಮಾಡುವವರು ಕೂಡ. ನೋಡಿ, ಅದೇ ಇಲ್ಲದೇ ಇದ್ದರೆ ಅದನ್ನೇ ಕೃಷ್ಣ ಬಹಳ ಸ್ಪಷ್ಟವಾಗಿ ಎರಡು ಮಾತು ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ಭಕ್ತಿಯಿಂದ ತಂದದ್ದು, ಭಕ್ತಿಯಿಂದ ಕೊಟ್ಟದ್ದು, ಎರಡು ಕೂಡ. ಇದೆರಡು ಇತ್ತು ಗೋಪಿಕಾಸ್ತ್ರೀಯರಲ್ಲಿ, ಭಕ್ತಿ ಇತ್ತು. ಅದಕ್ಕಾಗಿ ಆ ಬೆಣ್ಣೆ ಸ್ವೀಕಾರ ಮಾಡಿದ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಯಾವ ಗೋಪಿಕಾಸ್ತ್ರೀಗೂ ಕೂಡ ಕೃಷ್ಣ ಬೆಣ್ಣೆ ತಿನ್ನೋದು ಬೇಡ ಅಂತಿರಲಿಲ್ಲ. ಅವ್ರ ಮನಸ್ಸಿನಲ್ಲಿ ಇದ್ದದ್ದೇನು ಅಂತ ಹೇಳಿದ್ರೆ, ಕೃಷ್ಣ ಬೆಣ್ಣೆ ತಿನ್ನಬೇಕು ಅಂತಲೇ ಇದ್ದದ್ದು. ಕೃಷ್ಣ ಬೆಣ್ಣೆ ತಿನ್ನಬೇಕು. ಯಾಕಂದರೆ ಒಂದು ನೆನಪಿಟ್ಟುಕೊಳ್ಬೇಕಾದದ್ದು, ದೇವರು ಯಾವತ್ತೂ ಕೂಡ ಕೃಷ್ಣ ಸ್ವೀಕಾರ ಮಾಡು ಅಂತ ಹೇಳಿದ್ರೆ ಸ್ವೀಕಾರ ಮಾಡಲ್ಲ. ಭಕ್ತಿ ಇಲ್ಲದೆ ದೇವರು ಸ್ವೀಕಾರ ಮಾಡಲ್ಲ. ಭಕ್ತಿ ಬೇಕು ದೇವರಿಗೆ. ಭಕ್ತಿ ಇದ್ದರೆ ಮಾತ್ರ ಸ್ವೀಕಾರ ಮಾಡ್ತಾನೆ. ಇಲ್ಲದ್ರೆ ಸುಮ್ಮನೆ ಗೋಪಿಕಾಸ್ತ್ರೀಯರಿಗೆ ಇಷ್ಟೇ ಇಲ್ಲದೆ ಕೃಷ್ಣ ಹೋಗಿ ತಿಂದ, ಇಲ್ಲವೇ ಇಲ್ಲ. ಆ ರೀತಿ ಇಲ್ಲವೇ ಇಲ್ಲ. ಅವರು ಒಳಗಿನಿಂದ ಭಕ್ತಿ ಇತ್ತು.
ಅದರಿಂದಾಗಿಯೇ ಕೃಷ್ಣ ಸ್ವೀಕಾರ ಮಾಡಿದ. ಆ ಬೆಣ್ಣೆ, ಮೊಸರು, ಹಾಲು ಎಲ್ಲವನ್ನ ಭಕ್ತಿಯಿಂದ ತರ್ತಾ ಇದ್ರು ಅವರು, ಭಕ್ತಿಯಿಂದ ಬೆಣ್ಣೆ ಕಡಿತಾ ಇದ್ರು. ಅದಕ್ಕಾಗಿ ಕೃಷ್ಣ ಸ್ವೀಕಾರ ಮಾಡಿದ. ಇದನ್ನು ಬಹಳ ಸುಂದರವಾಗಿ ತಿಳಿಸ್ತವ್ರೆ. ಇದೇ ಇಲ್ಲಿಯೂ ಕೂಡ, ಇಲ್ಲಿ ಏನ್ರಿ ಭಕ್ತಿ ಇತ್ತು, ಮಣ್ಣಲ್ಲಿ ಏನು ಭಕ್ತಿ ಇತ್ತು ಬಣ್ಣು ತಿನ್ನಬೇಕಾದ್ರೆ ಅಂದರೆ ಅದನ್ನು ಕೂಡ ಬಹಳ ಸುಂದರವಾಗಿ ಹೇಳ್ತಾರೆ. ಮೃದಂ ಸಮಾಸಾದ್ಯ ಜಗಂತಿ ಮಾತು ಪ್ರದರ್ಶಯಾಮಾಸ ಕಿಲಾಸ್ಯ ದೇಶೇ ಅಹಂ ಸುಪಾತ್ರೇ ರಸಯಾ ಪ್ರದತ್ತ ಸಹಸ್ರಧಾಸೌ ಫಲತೀತಿ ಮನ್ಯೇ. ಬಹಳ ಸುಂದರವಾಗಿ ವಿವರಿಸ್ತಾರೆ ವಾದಿರಾಜರು. ಕೃಷ್ಣ ಯಾವಾಗ ತನ್ನ ಪುಟ್ಟ 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 ಹೆಜ್ಜೆಯನ್ನಿಡುತ್ತಾ ಭೂಮಿಯಲ್ಲಿ ನಡೆದಾಡ್ತಾ ಇದ್ದಾನೆ, ಭೂದೇವಿಗೆ ಸಂತೋಷವೋ ಸಂತೋಷ ಅಂತೆ. ಯಾಕಂದರೆ ಕೃಷ್ಣ ನನ್ನನ್ನು ಪಾವನಗೊಳಿಸ್ತಾ ಇದ್ದಾನೆ ಅಂತ, ಈ ಮಣ್ಣನ್ನು ಪವಿತ್ರಗೊಳಿಸ್ತಾ ಇದ್ದಾನೆ, ನನ್ನ ಮಣ್ಣಿಗೂ ಕೂಡ ಇವತ್ತು ಬೆಲೆ ಬಂದಿದೆ ಅಂತ. ಯಾಕಂದರೆ ಕೃಷ್ಣನ ಪಾದದ ಚಿಹ್ನೆ ಇಡ್ತಾ ಇರೋದ್ರಿಂದಾಗಿ ವಜ್ರ, ಅಂಕುಶ, ಧ್ವಜ, ಪದ್ಮ ಎಲ್ಲ ರೇಖೆಗಳು ಅಲ್ಲಿ ಕಾಣಿಸ್ತಾ ಇದೆಯಂತೆ. ಅಷ್ಟು ಮಾತ್ರ ಅಲ್ಲ, ಭಾಗವತ ವರ್ಣನೆ ಮಾಡುತ್ತದೆ, ಫಳಫಳ ಹೊಳಿತದಂತೆ. ಎಲ್ಲೆಲ್ಲಿ ಕೃಷ್ಣ ಪಾದವನ್ನು ಇಟ್ಕೊಂಡು ಹೋಗ್ತಾನೆ, ಆ ಪಾದ ಇಟ್ಕೊಂಡು ಹೋಗುವಲ್ಲೆಲ್ಲ ಹೊಳಿತದಂತೆ. ಯಾಕೆ ಅಂತ ಹೇಳಿದರೆ, ಕೃಷ್ಣ ಎಲ್ಲಿ ಪಾದ ಇಡುತ್ತಾನೆ ಆ ಕೂಡಲೇ ಬ್ರಹ್ಮಾದಿ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರಂತದಕ್ಕೆ. ಲಕ್ಷ್ಮಿ ಅಂತೂ ಅಲ್ಲೇ ತಾನು ನೆಲೆಸಿ ಬಿಡ್ತಾಳಂತೆ. ರಮಾ ಕ್ರೀಡಾಮ ಭೂ ನೃಪ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲೆಲ್ಲಿ ಕೃಷ್ಣನ ಪಾದ ಚಿಹ್ನೆ ಇದೆ ಅಲ್ಲೆಲ್ಲ ಲಕ್ಷ್ಮಿ ಬಂದು ತಾನು ನೆಲೆಸ್ತಾ ಇದ್ದರು. ಬ್ರಹ್ಮಾದಿ ದೇವತೆಗಳು ಬಂದು ತಮ್ಮ ತಲೆಯನ್ನು ತಾಕಿಸ್ತಾ ಇದ್ರಂತೆ. ತಾಕಿಸಬೇಕಾದ್ರೆ ಅವರ ಕಿರೀಟದಲ್ಲಿರುವಂತಹ ಎಲ್ಲ ವಜ್ರ, ಮುತ್ತು ಮುಂತಾದಗಳ ಏನಿದೆ ಅವುಗಳ ಪುಡಿ ಅದರ ಮೇಲೆ ಬೀಳುತ್ತಾ ಇತ್ತಂತೆ. ಅದಕ್ಕೆ ಫಳ 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 ಹೊಳಿತಾ ಇತ್ತಂತೆ. ಹೀಗೆ ಭೂದೇವಿಗೆ ಖುಷಿಯೋ ಖುಷಿ, ಇಂಥ ಕೃಷ್ಣನಿಗೇನು ಕೊಡೋಣ ನಾನು, ಅದಕ್ಕೋಸ್ಕರ ಅವಳಿಗೆ ಖುಷಿಯಾಗಿ ಭಕ್ತಿಯಿಂದಾಗಿ ಕೃಷ್ಣ ನನ್ನ ತಿರುಳುದಿದೆ ಅಂತ ಮಣ್ಣನ್ನೇ ತೆಗೆದುಕೊಟ್ಲಂತೆ. ಭಕ್ತಿಯಿಂದ ಕೊಟ್ಟದೇನನ್ನು ಸ್ವೀಕಾರ ಮಾಡ್ತಾನಲ್ವ ಕೃಷ್ಣ. ಅದಕ್ಕೆ ನೋಡಿ, ಆ ಭೂದೇವಿ ಭಕ್ತಿಯಿಂದ ಕೊಟ್ಟ ಮಣ್ಣನ್ನು ತಾನು ಸ್ವೀಕಾರ ಮಾಡಿದ. ಒಂದು ಮುಷ್ಟಿ ಮಣ್ಣನ್ನು ಬಾಯಿಗೆ ಹಾಕ್ಕೊಂಡ. ಆಮೇಲೆ ಎಲ್ಲ ಹೋಗಿ ದೂರ ಹೇಳಿದರು ಅಮ್ಮನಿಗೆ, ಯಶೋದೆ ಕರೆದ್ಲು. ಹೌದಾ, ಮಣ್ಣು ತಿಂದ್ಯಾ? ಇಲ್ಲಮ್ಮ, ನಾನು ಮಣ್ಣು ತಿಂದಿಲ್ಲ. ತೋರು, ಬಾಯಿ ತೋರಿಸು, ನಿಂದು ಬಾಯಿ ತೋರಿಸು ಅಂತ ಹೇಳಿದ. ನೋಡಮ್ಮ, ನೀನೇ ಬೇಕಿದ್ರೆ ನಾನು ಮಣ್ಣು ತಿಂದಿದ್ದೇನಾ ಇಲ್ಲೋ ನೀನೇ ನೋಡು ಅಂತ ಬಾಯಿಯನ್ನು ಬಿಚ್ಚಿದ್ರೆ ಬಾಯಲ್ಲಿ ಏನುಂಟು? ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ. ನೋಡಿ, ಇದೆ ವ್ಯಾಸರಾಜರು ಹೇಳುವಂಥದ್ದು. ಭಗವಂತ ಬಾಯಲ್ಲಿ ಬ್ರಹ್ಮಾಂಡವೇ ತೋರಿಸ್ಬಿಟ್ಟ. ಹೌದು, ಇದು ನಮಗೂ ಗೊತ್ತು ಕಥೆ, ಆದರೆ ಇದರ ಹಿಂದೆ ಏನಿದೆ ಗೊತ್ತಾ, ಅದನ್ನು ವಾದಿರಾಜರು ಹೇಳ್ತಾರೆ. ಏನು ಹೇಳಿದ ಕೃಷ್ಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟ. ಏನು ಅಂತ ಹೇಳಿದರೆ, ನನಗೆ ನೀವೇನು ಅರ್ಪಣೆ ಮಾಡ್ತೀರಿ ಅದೆಲ್ಲ ಅನಂತಪಟ್ಟು ನಾನು ಹೆಚ್ಚು ಮಾಡ್ತೇನೆ, ಎಲ್ಲ ಅನಂತಪಟ್ಟು ಹೆಚ್ಚು ಮಾಡ್ತೇನೆ. ಹೇಗೆ ಅಂತ ಹೇಳಿದರೆ, ಭೂದೇವಿ ಒಂದು ಮುಷ್ಟಿ ಮಣ್ಣನ್ನು ಕೊಟ್ಟು ಆ ಒಂದು ಮುಷ್ಟಿ ಮಣ್ಣನ್ನು ಬಾಯಿಗೆ ಹಾಕೊಂಡ. ಯಶೋದೆ ನೋಡಿದಾಗ ಮಣ್ಣು ಕಾಣಲಿಲ್ಲ, ಇಡೀ ಬ್ರಹ್ಮಾಂಡ ಕಾಣಿಸ್ತು. ಸುಳ್ಳು ಹೇಳಲಿಲ್ಲ, ಹೌದು ನಾನು ಮಣ್ಣು ತಿಂದೇ ಇರೋದನ್ನು ತೋರಿಸಿದ ಇಡೀ ಬ್ರಹ್ಮಾಂಡದ ಮೂಲಕ. ಯಾಕಂದರೆ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಭಾಗ, ಫ್ರ್ಯಾಕ್ಷನ್, ಒಂದು ಸಣ್ಣ ಭಾಗ ಯಾವುದು ಅಂದರೆ ಮಣ್ಣು ತಾನೆ. ಒಂದು ಮುಷ್ಟಿ ಮಣ್ಣು ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ದೊಡ್ಡದು. ಅದನ್ನು ಬಾಯಿಗೆ ಹಾಕ್ಕೊಂಡು ಅದನ್ನು ಅನಂತಪಟ್ಟು ಹೆಚ್ಚು ಮಾಡಿದರೆ ಅದೇ ಬ್ರಹ್ಮಾಂಡ. ಈ ರೀತಿ ನನಗೆ ನೀವು ಏನು ಕೊಡ್ತೀರಿ ಯಾವುದು ನನಗೆ ಬೇಡ. ಮತ್ತು ತದನಂತ್ಯಾಯ ಕಲ್ಪತೆ ಅಂತ ಹೇಳ್ತಾನೆ, ಅದು ಅನಂತವಾಗ್ತದೆ ಅಂತ. ಅಂದರೆ ದೇವರು ನಾವು ಏನು ಕೊಡ್ತೇವೆ ಅದನ್ನು ನಮಗೆ ಅನಂತಪಟ್ಟು ಹೆಚ್ಚು ಮಾಡಲಿಕ್ಕೆ ಕೊಡ್ತಾನಂತೆ. ಇದರಿಂದಾಗಿಯೇ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ನಿಮಗೆ ಯಾವ್ಯಾವುದು ಜಗತ್ತಿನಲ್ಲಿ ಇಷ್ಟ ಅಂತಿದೆ ಇಷ್ಟವಾದದ್ದೇ ನನಗೆ ಅರ್ಪಣೆ ಮಾಡಿ ಅಂತ. ನಿಮಗೆ ಇಷ್ಟ ಅಲ್ಲದಿದ್ದು ನನಗೆ ಅರ್ಪಣೆ ಮಾಡಬೇಡಿ, ನಿಮಗೆ ಯಾವುದು ಇಷ್ಟವಾದೇ ನನಗೆ ಅರ್ಪಣೆ ಮಾಡಿ. ಯಾಕಂತ ಹೇಳಿದರೆ ನಿಮಗದು ಬೇಕಲ್ವಾ, ನಾನು ನಿಮ್ಗೆ ಹೆಚ್ಚು ಮಾಡಿ ಕೊಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಭಗವಂತನಿಗೆ ಕೊಟ್ಟದ್ದು ನಾಶರಹಿತವಾದ ಫಲ ಕೊಡುತ್ತದೆ, ಅನಂತಪಟ್ಟು ಹೆಚ್ಚಾಗ್ತದೆ. ಈ ಕಾರಣದಿಂದಲೇ ನಾವು ಏನನ್ನು ಅರ್ಪಣೆ ಮಾಡಬೇಕಾದ್ರೂ, ಏನನ್ನು ಸ್ವೀಕಾರ ಮಾಡಬೇಕಾದ್ರೂ ದೇವರಿಗೆ ಕೊಡಬೇಕು ಮೊದಲು. ಯಾಕಂದರೆ ದೇವರಿಗೆ ಬೇಕು ಅಂತಲ್ಲ, ಮತ್ತು ನಮಗಿನ್ನೂ ಸಿಗಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಒಂದು ಹೊಸ ಬಟ್ಟೆ ತೊಡ್ತೇವೆ, ಮೊದಲು ದೇವರ ಮುಂದೆ ಇಡೀ ಕೃಷ್ಣಾರ್ಪಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಂಥ ವಸ್ತ್ರ ಇನ್ನೂ 10 ಕೊಡ್ತಾನೆ ದೇವರು, ಇನ್ನೂ 100 ಕೊಡ್ತಾನೆ, 1000 ಕೊಡ್ತಾನೆ. ಈ ರೀತಿ ಪ್ರತಿಯೊಂದು ಕೂಡ ಅಷ್ಟೇ. ತದ್ ಅನಂತ್ಯಾಯ ಕಲ್ಪತೆ.
ಅದಕ್ಕೆ ಹೇಳ್ತಾನೆ, ದಾರಾನ್ ಸುತಾನ್ ಇಷ್ಟಾನ್, ನಿಮಗೆ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ಎಲ್ಲರನ್ನು ನನಗೆ ಅರ್ಪಣೆ ಮಾಡಿ. ಓ, ಹಾಗಿದ್ರೆ ಹೆಂಡತಿಯ ದೇವರಿಗೆ ಅರ್ಪಣೆ ಮಾಡಿದರೆ ಅನಂತ ಪಟ್ಟಾಗುತ್ತೆ. ಅಂದರೆ ಒಬ್ಬಳಲ್ಲ, 2, 3, 4 ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ, ಹಾಗಲ್ಲ. ಹೆಂಡತಿ ಅಂತ ಹೇಳಿದ್ರೆ 2 ಹೆಂಡತಿ 3 ಹೆಂಡತಿ ಆಗ್ತಾಳೆ, ಆ ರೀತಿ ಅರ್ಥ ಅಲ್ಲ. ಮತ್ತೇನಂತ ಹೇಳಿದ್ರೆ ಇರುವ ಹೆಂಡತಿಯ ಒಳ್ಳೆಯವಳಾಗ್ತಾಳೆ. ಇವಾಗ 1 ಒಳ್ಳೆ ಗುಣ ಇರಬಹುದು, 2 ಒಳ್ಳೆ ಗುಣ ಆಗ್ತದೆ, 4 ಒಳ್ಳೆ ಗುಣ ಆಗ್ತದೆ, 10 ಒಳ್ಳೆ ಗುಣ ಆಗ್ತದೆ. ಈ ರೀತಿ ಆ ಒಳ್ಳೆ ಗುಣ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳನ್ನೇ ದೇವರಿಗೆ ಅರ್ಪಣೆ ಮಾಡಿದ್ರೆ ಅವಾಗ ಆ ಮಕ್ಕಳಲ್ಲಿರುವ ಒಳ್ಳೆ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಮಕ್ಕಳು ಬೇಕಾಗಿರೋದು ಅದಕ್ಕೆ ತಾನೆ. ವಾಸ್ತವಿಕವಾಗಿ ಹೆಂಡತಿ ಯಾಕೆ ಬೇಕು ಅಂತ ಹೇಳಿದ್ರೆ ಒಂದು ಜನ ಬೇಕು ಅಂತಲ್ಲ, ಬರೀ ಒಂದು ಹೆಣ್ಣು ಬೇಕು ಅಂತಲ್ಲ, ಮತ್ತೆ ಒಳ್ಳೆಯ ಹೆಣ್ಣು ಬೇಕು. ಅದೇ ರೀತಿ ಮಕ್ಕಳು 100 ಮಕ್ಕಳು ಬೇಕಂತಲ್ಲ, ಒಳ್ಳೆಯ ಮಗ ಬೇಕು, ಒಳ್ಳೆಯ ಮಕ್ಕಳು ಬೇಕು, ಅದು ಸಿಗತ್ತೆ ನೋಡಿ. ಹೀಗೆ ಭಗವಂತನಿಗೆ ಅರ್ಪಣೆ ಮಾಡುವುದರಲ್ಲಿ ಎಷ್ಟು ಒಂದು ತತ್ವ ಇದೆ, ಇದನ್ನು ವಾದಿರಾಜರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕಾಗಿಯೇ ಕೃಷ್ಣ ಬಾಯಲ್ಲಿ ಮಣ್ಣನ್ನು ತಿಂದ, ಅವಳಿಗೆ ಭೂದೇವಿಗೆ ತಾನು ಇಡೀ ವಿಶ್ವವನ್ನೇ ತೋರಿಸಿದ ಅಂತ ಮುಂದೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಇದು ಭಾಗವತದಲ್ಲಿ ಬರುವಂಥದ್ದೇ. ಒಮ್ಮೆ ಯಶೋಧ ಬೆಳಗಿನ ಜಾವದಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮೊಸರನ್ನು ಕಡಿತಾ ಇದ್ದಾಳೆ. ಬೆಳಗಿನ ಜಾವದಲ್ಲಿ ಒಲೆ ಮೇಲೆ ಹಾಲಿಟ್ಟಿದ್ದಾಳೆ. ಕೃಷ್ಣ ಅವಳ ತೊಡೆಯನ್ನು ಏರಿದ್ಲಂತೆ. ಏಳಿ ಹಾಲು ಕುಡಿಲಿಕ್ಕೆ ಶುರು ಮಾಡಿದ್ದಂತೆ. ಅಲ್ಲ, ಆಗ ಅವಳು ತೊಡೆಯನ್ನು ಏರಿ ಯಾಕೆ ಹಾಲು ಕುಡಿತಾ ಇದ್ದಾನೆ, ಬಹಳ ಸುಂದರವಾಗಿ ವಾದಿರಾಜರು ತಾವು ವರ್ಣನೆ ಏನು ಮಾಡ್ತಾರೆ. ಹಾಗೆ ನಾವು ದೇವರ ಸ್ತೋತ್ರ ಮಾಡ್ತಾ ಇದ್ದರೆ, ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದರೆ ತಾನಾಗಿ ದೇವರು ಬರ್ತಾನಂತೆ ಸ್ವೀಕಾರ ಮಾಡಲಿಕ್ಕೆ, ನಮ್ಮಿಂದ ಸ್ವೀಕಾರ ಮಾಡಲಿಕ್ಕೆ. ಅದಕ್ಕಾಗಿ ನಾವು ಏನು ದೇವರಿಗೆ ಕೊಡ್ತೇವೆ ಅದನ್ನು ನಾವು ಕೊಟ್ಟು ಕೂಡಲೇ ದೇವರು ಬರೋಲ್ಲ. ಮತ್ತೇನೆಂದರೆ ಆ ದೇವರನ್ನು ಭಕ್ತಿಯಿಂದ ಹಾಡಿ ಕೊಂಡಾಡ್ತಾ ಇರಬೇಕು, ಆಗ ದೇವರು ಬರ್ತಾನೆ. ಹಾಗೆ ಇವಳು ಹಾಡಿ ಕೊಂಡಾಡ್ತಾ ಇರೋದ್ರಿಂದಾಗಿ ಮೆಲ್ಲ ಅವಳು ಬಂದು ಅವಳು ತೊಡೆ ಮೇಲೆ ಮಲ್ಕೊಂಡಂತೆ. ಅವಳು ಕೃಷ್ಣನಿಗೆ ಹಾಲು ಕೊಡ್ಲಿಕ್ಕೆ ಶುರು ಮಾಡಿದ್ಲಂತೆ. ಕೃಷ್ಣನಾದರೂ ಹಾಲು ಕುಡಿತಾ ಇದ್ದಾನೆ. ಆ ಕೂಡಲೇ ಹಾಲು ಮೇಲೆ ಬರಲಿಕ್ಕೆ ಶುರುವಾಯಿತು. ಒಲೆಯ ಮೇಲಿಟ್ಟ ಹಾಲು ಮೇಲೆ ಬರಲಿಕ್ಕೆ ಶುರುವಾಯಿತು. ಕೃಷ್ಣನಲ್ಲೇ ಕೆಳಗಿಟ್ಲು, ತಾನು ಹಾಲನ್ನು ಕೆಳಗಿಟ್ಲು ಹೋದ್ಲು. ಕೃಷ್ಣನಿಗೆ ಸಿಟ್ಟು ಬಂತಂತೆ. ಅಂದರೆ ದೇವ್ರ ನೈವೇದ್ಯ ಆಗ್ಬೇಕಾದ್ರೆ ಮಧ್ಯದಲ್ಲಿ ವಿಘ್ನ ಹುಟ್ಟುದ. ಕೃಷ್ಣನಿಗೆ ಹಾಲು ಕೊಡುವುದು ಅಂದರೆ ದೇವ್ರ ನೈವೇದ್ಯ ಆಗ್ಬೇಕಾದ್ರೆ ಮಧ್ಯವೂ ಬರಬಾರದು. ಇವಳು ಅದಲ್ಲೇ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ರೆ ಸಿಟ್ಟು ಬಂತಂದೆ. ಅದಕ್ಕೆ ತಾನು ಅಲ್ಲೇ ಮೇಲೆ ಎಲ್ಲ ಬೆಣ್ಣೆಯನ್ನೆಲ್ಲ ಇಟ್ಟಿದ್ಲು. ಒಂದು ಅವಲಕ್ಕಿಯ ಜಿಡ್ಡೆ ಅಂದರೆ ಒರಳನ್ನು ತಗೊಂಬಂದು ಅದನ್ನು ಹತ್ತಿ ಅಲ್ಲಿದ್ದಂತಹ ಬೆಣ್ಣೆಯನ್ನೆಲ್ಲ ತೆಗೆದು ಎಸಿತಾ ಇದ್ದಾನೆ. ಅಷ್ಟಾಗಬೇಕಾದ್ರೆ ಅವನ ಎಲ್ಲ ಸ್ನೇಹಿತರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾರು ಅಂತ ಹೇಳಿದ್ರೆ ಬೆಕ್ಕುಗಳು, ಮಂಗಗಳು, ಇವೆಲ್ಲ ಅವನ ಸ್ನೇಹಿತರೆ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ದೊಡ್ಡ ಸಮಾರಾಧನೆ, ಬೆಣ್ಣೆ ಸಮಾರಾಧನೆ ಯಾರದ್ದು. ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಕೃಷ್ಣ? ಅಲ್ಲೊಂದು ದೊಡ್ಡ ಸಂದೇಶ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ ವಾದಿರಾಜರು. ಏನು ಸಂದೇಶ ಅಂತ ಹೇಳಿದ್ರೆ, ದದೋ ಬಿಡಾಲಾಯ ಜನನ್ಯ ದೃಷ್ಟ ತದಾ ಸ್ವನೀತಂ ನವನೀತ ಜಾತಂ ಕ್ಷಿಣೋತಿ ನೂನಂ ಧನಲೋಭ ಭಾಜಾಂ ಧನಾನ್ಯನಃತ್ವಿತಿ ದಿಶ್ಯ ದೇವಃ. ಯಾಕೋಸ್ಕರ ಕೃಷ್ಣ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಯಾವತ್ತು ಯಾರು ಅಯೋಗ್ಯರಿದ್ದಾರೆ, ಅಯೋಗ್ಯರ ಹತ್ರ ದುಡ್ಡಿರಬಾರದು. ಅಯೋಗ್ಯರ ದುಡ್ಡನ್ನು ನಾನು ಹೀಗೆ ಹಾಳು ಮಾಡ್ತೇನೆ ಅಂತ. ಯೋಗ್ಯರ ದುಡ್ಡು ಮಾತ್ರ ಕೃಷ್ಣನಿಗೆ ನೈವೇದ್ಯಕ್ಕೆ ಬರ್ತದೆ, ಕೃಷ್ಣನ ಸೇವೆಗೆ ಬರುತ್ತದೆ. ಅಯೋಗ್ಯರ ದುಡ್ಡನ್ನೆಲ್ಲ ಹೀಗೆ ಅಂತ ಹೇಳಿದರೆ ಅವಳು ಕೃಷ್ಣನಿಗೆ ನೈವೇದ್ಯ ಆಗಬೇಕಾದ್ರೆ ಬಿಟ್ಟೋದಲ್ವ, ಅವಳು ದ್ವಿಗ ಅಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ ಬೆಣ್ಣೆಯನ್ನೆಲ್ಲ ತೆಗೆದು ಎಸಿತಾ ಇದ್ದಾನೆ. ಯಾರಿಗೆ? ಮಂಗಗಳಿಗೆ ಹಾಗೂ ಬೆಕ್ಕುಗಳಿಗೆ ಮುಂತಾದವುಗಳಿಗೆಲ್ಲ ಎಸಿತಾ ಇದ್ದಾನೆ. ತಾನು ತಿಂತಾ ಇಲ್ಲ. ಯಾಕೆಂದರೆ ಕಾರಣ ಇದೆ, ಇದು ಅಯೋಗ್ಯವಾದ ದುಡ್ಡು, ಅಯೋಗ್ಯವಾದದ್ದು ಇದು. ಅದಕ್ಕೋಸ್ಕರ ಎಸಿತಾ ಇದ್ದಾನೆ. ನೋಡಿ, ಇದು ಬಹಳ ಸುಂದರವಾದದ್ದು. ಅದರಿಂದಾಗಿ ಯಾವತ್ತು ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ ಹಣ ಇರಬಹುದು ಅಥವಾ ಯಾವುದೇ ವಸ್ತು ಇರಬಹುದು, ಅದು ಮಾತ್ರ ದೇವರ ಸೇವೆಗೆ ಉಪಯೋಗವಾಗತ್ತೇ ಹೊರತು ಅಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ ಕೋಟಿ ದುಡ್ಡು ಕೂಡ ದೇವರ ಸೇವೆಗೆ ಉಪಯೋಗ ಬರಲ್ಲ. ಹೀಗೆ ಬೆಕ್ಕುಗಳಿಗೆ, ಮಂಗಗಳಿಗೆ ಈ ರೀತಿಯ ನಾಶ ಆಗೋಗ್ತದೆ. ಅಂದರೆ ಬೇರೆ ಯಾವುದಕ್ಕೂ ತಾನು ಉಪಯೋಗ ಆಗತ್ತೆ ಹೊರತು ದೇವರಿಗೋಸ್ಕರ ಉಪಯೋಗ ಆಗೋಲ್ಲ. ಭಾಳ ಸುಂದರವಾದ ವಿಷಯ ಇದು. ನಮಗೇನೆಂದರೆ ದುಡ್ಡಿದ್ದು ಕೂಡಲೇ ದೇವರು ಒಲ್ದು ಬಿಡ್ತಾನೆ ಅಂತ ತಿಳ್ಕೊಂಡಿದ್ದಾವೆ. ಇವತ್ತು ದುಡ್ಡಿದೆ, ದುಡ್ಡು ಖರ್ಚು ಮಾಡ್ತೇವೆ, ದೇವರು ಒಲ್ದು ಬಿಡ್ತಾನೆ ನಮಗೆ ಅಂತ. ಇಲ್ಲ, ದೇವ್ರ ದುಡ್ಡಿಗೆ ಒಲಿಯುವುದಿಲ್ಲ ಯಾವತ್ತು. ಇದು ಯಾವತ್ತೂ ತಿಳ್ಕೊಳ್ಬೇಕಾದದ್ದು. ನೋಡಿ, ಒಬ್ಬ ವ್ಯಕ್ತಿ ಒಂದು 10 ಕೋಟಿಗಟ್ಟಲೆ ಇದೆ, ಕೋಟಿಗಟ್ಟಲೆ ರೂಪಾಯಿ ಇದೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಏನು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಬ್ರಹ್ಮಕಲಶೋತ್ಸವವೋ ಏನೋ ರಥೋತ್ಸವವೋ ಏನೋ ನಡೀತಾ ಇದೆ. ಅವ್ನು ಕೊಟ್ಟ, ನಂದೊಂದು 50 ಲಕ್ಷ ಇಲ್ಲಿ ತಗೊಳ್ಳಿ, ಎಲ್ಲ
ಗ್ರ್ಯಾಂಡಾಗಿ ಮಾಡಿ, ಎಲ್ಲ ಗ್ರ್ಯಾಂಡಾಗಿ ಮಾಡಿ, ಯಾವುದನ್ನು ನೀವು ಕಮ್ಮಿ ಮಾಡ್ಕೊಳ್ಬೇಡಿ, ಬೇಕಾದಷ್ಟು ಕೊಡಿ ಅಂತ ಆ ರೀತಿಯಿಂದ. ಸರಿ, ಅವನ ದುಡ್ಡಲ್ಲಿ ಹೂವನ್ನೆಲ್ಲ ತಂದರು, ಲಕ್ಷ ಲಕ್ಷ ಹೂವು ತಂದು ಇಡೀ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದರು. ಸಾವಿರ 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 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿದರು. ಆಯಿತು ಅವನ ದುಡ್ಡಲ್ಲಿ. ಪಾಪ ಇನ್ನೊಬ್ಬ ಬಡವ, ಆ ಬಡವ ಮನೆಯಲ್ಲೇ ಬೆಳೆದಂತಹ ಶುದ್ಧವಾದ ಹೂವು, ಪರಿಮಳ ಭರಿತವಾದ ಹೂವು, ಅದನ್ನು ತಾನು ಕಟ್ಟಿಕೊಂಡು ಭಕ್ತಿಯಿಂದ ತಗೊಬಂದು ಪೂಜೆಯವರಿಗೆ ಕೊಟ್ಟ. ಸ್ವಾಮಿ, ಇದು ಮನೆಯದ್ದೇ ಹೂವು, ದೇವರಿಗೆ ಹಾಕಿ ಅಂತ. ನೋಡಿ, ಅವನು ಭಕ್ತಿಯಿಂದ ತಂದ ಸ್ವಲ್ಪವೇ ಹೂವು ಅದು ದೇವರ ಮೇಲೆ ಹೋಗಿ ಕೂರ್ತು. ಇವನು ಲಕ್ಷ ಕೊಟ್ಲೆ ಏನು ಖರ್ಚು ಮಾಡಿದ ಆ ಹೂವು ಇಡೀ ದೇವಸ್ಥಾನ ಅಲಂಕಾರ ಮಾಡಿತು. ಗುಡಿ ಒಳಗೋಯ್ತೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಅದು ಗುಡಿ ಒಳಗೋಯ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದರೆ ಇವನು ತಂದ ಇಷ್ಟೇ ಹೂವು ಗುಡಿ ಒಳಗೆ ಹೋಯ್ತು. ಯಾಕಂದರೆ ಇದು ಧರ್ಮದಿಂದ ಸಂಪಾದನೆ ಮಾಡಿದ್ದು, ಮನೆಯಲ್ಲೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ನೋಡಿ, ಅದೇ ರೀತಿ ಅವನು ಹೊಲದಲ್ಲೇ ತನ್ನ ಗದ್ದೆಯಲ್ಲೇ ಬೆಳೆದದ್ದು ಅಕ್ಕಿ, ಅದನ್ನು ತಂದುಕೊಟ್ಟ. ಸ್ವಾಮಿ, ನಾಡಿದ್ದು ಉತ್ಸವ, ಅದಕ್ಕೆ ದೇವ್ರ ನೈವೇದ್ಯ ಮಾಡಿಬಿಡಿ ಅಂತ. ಅದು ಅವತ್ತು ಆ ಪೂಜೆಯವರಾಯಿತು, ನೀವು ಮಾಡೋಣ ಅಂಥೇಳಿ ಅವತ್ತು ದೇವರಿಗೆ ನೈವೇದ್ಯ. ಇವನು ಕಷ್ಟಪಟ್ಟು ಬೆಳೆದ ಅಕ್ಕಿ ಏನಿದೆ ಇದರದ್ದೇ ನೈವೇದ್ಯ ಆಯಿತು ದೇವರಿಗೆ. ಅದೇ ಲಕ್ಷಗಟ್ಟಲೆ ಕೊಟ್ಟವನಿಗೆ ಸಾವಿರಾರು ಜನಕ್ಕೆ ಊಟ ಆಯಿತು. ದೇವರು ಒಳಗೆ ಹೋಯ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಅವನು ಅದೇನು ಖರ್ಚು ಮಾಡಿದ್ದು ದೇವರೊಳಗೆ ಹೋಯ್ತೋ ಗೊತ್ತಿಲ್ಲ. ಆದರೆ ಈ ಸೂಕ್ಷ್ಮವನ್ನು ಯಾರೂ ಗಮನಿಸುವುದಿಲ್ಲ. ದುಡ್ಡಿನಿಂದ ನಾವು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡ್ತೇವೆ ಅಂತ ಇವನು ತಿಳ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದರೆ ನಮ್ಮ ಹಾಗೆ ದೇವರಂತ ತಿಳ್ಕೊಂಡಿದ್ದೇವೆ ನಾವು. ದೇವರು ನಮ್ಮ ಹಾಗೆ ದುಡ್ಡಿಗೆ ಮರಳಾಗ್ಬಿಡ್ತಾನೆ? ಖಂಡಿತ ಇಲ್ಲ. ಯಾವತ್ತೂ ದೇವರು ದುಡ್ಡಿಗೆ ಮರಳಾಗುವವನಲ್ಲ. ಕೇವಲ ಭಕ್ತಿಗೆ, ಅಂದರೆ ಭಕ್ತಿಯಿಂದ ದುಡ್ಡು ಕೊಟ್ಟರೆ ಖಂಡಿತ ದೇವರು ಸ್ವೀಕಾರ ಮಾಡ್ತಾನೆ, ಇಲ್ಲ ಅಂತಲ್ಲ. ಭಕ್ತಿ ಇಲ್ಲದೆ ಕೇವಲ ದುಡ್ಡನ್ನು ಕೊಟ್ಟರೆ ಅದೇ ಅಧರ್ಮ ದುಡ್ಡು. ಅಧರ್ಮ ದುಡ್ಡನ್ನು ಹೀಗೆ ದೇವರು ಬೇರೆ ಇದಕ್ಕೆ ಖರ್ಚು ಮಾಡಿಸ್ಬಿಡ್ತಾನೆ. ಮಂಗಗಳಿಗೆ, ಮಂಗಗಳಿಗೆ ಈ ರೀತಿ ಆಗಿ ಖರ್ಚು ಮಾಡಿಸ್ಬಿಡ್ತಾರೆ. ನೋಡಿ, ಒಳ್ಳೆಯ ಸಂದೇಶವನ್ನು ವಾದಿರಾಜರು ಈ ರೀತಿ ತಾವು ತಿಳಿಸ್ಕೊಂಡು ಹೋಗ್ತಾರೆ. ಆನಂತರ ತಾವು ತಿಳಿಸ್ತಾರೆ ವಾದಿರಾಜರು, ಕೃಷ್ಣ ಮುಂದೆ ತಾನು ಕಾಲಿಯ ಮರ್ದನ, ಅಂದರೆ ಒಂದು ಬೇಸಿಗೆ ಕಾಲ. ಆ ಬೇಸಿಗೆ ಕಾಲದಲ್ಲಿ ಎಲ್ಲೂ ನೀರಿಲ್ಲ. ಯಮುನಾ ನದಿಯ ಒಂದು ಕಡೆ ಮಾತ್ರ ನೀರಿದೆ, ಅದೇ ಮಡು, ಆಳವಾದ ಪ್ರದೇಶ. ಈ ಗೋವುಗಳು, ಗೋಪಾಲಕರು ನೀರು ಕುಡಿಲಿಕ್ಕೆ ಹೋದರು. ಅಲ್ಲಿ ಒಬ್ಬ ಕಾಲಿಯ ಅಂತ ದೈತ್ಯ, ನಿಜವಾಗಲೂ ಕಾಲಿಯ ದೈತ್ಯ ಅಲ್ಲ, ನಾಗ. ಅವನು ನಾಗ, ದೈತ್ಯ ಏನಲ್ಲ, ಮತ್ತೇನು ಕೆಟ್ಟವನೇನಲ್ಲ. ಅವನು ಒಳ್ಳೆಯವನೇ, ವಾಸ್ತವಿಕವಾಗಿ ಒಳ್ಳೆಯವನೇ ಅವನು ಕಾಲಿಯ. ನಾವು ಈ ನಾಗಗಳ ಜಾತಿಯೆಲ್ಲ ಅವನು ಸೇರಿದವನು ಕಾಲಿಯ. ಅವನಾದರೆ ಕೆಟ್ಟ ಬುದ್ಧಿಯಿಂದ ಇಡೀ ಮಡುವನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದಾನೆ, ವಿಷಪೂರಿತವನ್ನಾಗಿ ಮಾಡಿದ್ದಾನೆ. ಅದು ಗೊತ್ತಿಲ್ಲ ಗೋವುಗಳಿಗೆ, ಗೋಪಾಲಕರಿಗೆ. ಬಂದು ಕುಡಿದು ಕೆಳಗೆ ಬಿದ್ದೋದ್ರು, ಮೂರ್ಛೆ ತಪ್ಪಿ. ಅಂತ ಹೇಳಿದ್ರೆ ಡೀಪ್ ಕೋಮಾ ಅಂತ ಹೇಳ್ತೇವಲ್ವ, ಆ ರೀತಿ ಹೋಗ್ಬಿಟ್ಟಿದ್ದಾರೆ. ಡೀಪ್ ಕೋಮಾ ಅವಸ್ಥೆಗೆ ಹೋಗ್ಬಿಟ್ಟಿದ್ದಾರೆ. ಕೃಷ್ಣನಿಗೆ ಈ ವಿಷಯ ಗೊತ್ತಾಯಿತು. ಕೃಷ್ಣ ಬಂದು ಆ ಕಾಲಿಯನಿಗೆ ಬುದ್ಧಿ ಕಲಿಸಬೇಕು ಅಂತ ಎಣಿಸಿದ. ಅಲ್ಲೊಂದು ಕದಂಬ ವೃಕ್ಷ ಇತ್ತು, ಅದನ್ನು ಮೇಲೆ ಹತ್ತಿ, ಅದರ ಮೇಲೆ ಹತ್ತಿ ಮೇಲಿನ ವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಮೇಲಿಂದ ಕೆಳಗೆ ಜಿಗಿದ. ಆ ಜಿಗಿದ ರಭಸ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಮಡುವಿನ ಕೆಳಗೆ ಇದ್ದಂತಹ ಕಾಲಿಯನ ಮನೆ ನಡುಗಿತಂತೆ. ಇಲ್ಲಿವರೆಗೆ ಈ ರೀತಿ ಮಾಡಿದವರು ಯಾರೂ ಇಲ್ಲ. ಕೋಪದಿಂದ ಮೇಲಕ್ಕೆ ಬಂದ ಕಾಲಿಯ ಕೃಷ್ಣ ಆ ವಿಷಪೂರಿತವಾದ ಜಲದಲ್ಲಿ ಈಜುತ್ತಾ ಇದ್ದಾನಂತೆ. ಕೋಪದಿಂದಾಗಿ ಅವನನ್ನು ಸುತ್ತ ಹಾಕಿಕೊಂಡು ತಾನು ಬುಸುಗುಡ್ತಾ ಇದ್ದಾನೆ, ಕಚ್ಚುತ್ತಾ ಇದ್ದಾನೆ. ಕೃಷ್ಣನಿಗೆ ಏನೂ ಆಗ್ತಾ ಇಲ್ಲ. ಈ ಕಡೆಯಾದರೂ ವೃಂದಾವನದಲ್ಲಿ ಗೊತ್ತಾಯಿತು, ಕೃಷ್ಣನಿಗೆ ಏನೋ ಆಗಿರಬೇಕು ಅಂತ. ಯಾಕಂದರೆ ಕೃಷ್ಣ ಇಲ್ಲ ಅಂದರೆ ಏನೋ ಆಗಿದೆ, ಇಲ್ಲಿ ಬೇರೆ ಅವಘಡ ಕಾಣಿಸ್ತಾ ಇದೆ, ಏನೋ ಅಪಶಕುನಗಳು ಕಾಣಿಸ್ತಾ ಇದೆ. ಕೂಡಲೇ ಕೃಷ್ಣನ ಪಾದದ ಚಿಹ್ನೆಯನ್ನು ತಾವು ಹುಡುಕಿಕೊಂಡು ಎಲ್ಲ ಗೋಪಾಲಕರು, ಗೋಪಿಕಾಸ್ತ್ರೀಯರು, ಗೋವುಗಳು ತಾವು ಬಂದು ಮಡುವಿನ ಹತ್ರ ಬಂದು ನೋಡ್ತಾರೆ, ಕೃಷ್ಣ ಸಿಕ್ಕಾಕೊಂಡಿದ್ದಾನೆ. ಎಲ್ಲರೂ ತಾವು ಪ್ರಾಣ ಬಿಡಬೇಕು ಅಂತ ತಾವು ಸಿದ್ಧರಾದರೆ, ಯಾಕಂದರೆ ಕೃಷ್ಣ ಇಲ್ಲದೆ ನಮ್ಮ ಬದುಕಿಲ್ಲ, ಕೃಷ್ಣನಿಂದಲೇ ನಮ್ಮ ಬದುಕು. ಈ ರೀತಿ ಕೂಡಲೇ ಬಲರಾಮ ಹೇಳ್ತಾನೆ, ಕೃಷ್ಣ ಸಾಕಿ ನಿನ್ನ ಆಟ, ತೋರಿಸು ನಿನ್ನ ಮಹಿಮೆಯನ್ನು ಅಂತ. ಕೂಡಲೇ ತಾನು ಕೃಷ್ಣ ಆ ಕಾಲಿಯನ ಸುತ್ತೇನಿದೆ ಅದರಿಂದ ಬಿಡಿಸಿಕೊಂಡು ಆ ಕಾಲಿಯನ ಹೆಡೆಯನ್ನು ಮೇಲೆ ಏರಿದ. ಹೆಡೆಯ ಮೇಲೆ ಏರಿ ಅವನ ಬಾಲವನ್ನು ಹಿಡ್ಕೊಂಡು ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ಕಾಲಿಯ ಮರ್ದನವನ್ನು ವಾದಿರಾಜರು ಬಹಳ ಸುಂದರವಾಗಿ ವಿವರಣೆಯನ್ನು ಕೊಡ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ, ಕಲಿಲಯಂತಮಪ ಪುರುಷೋತ್ತಮಂ ಪಣಿಪತಿ ಕಿಲ ದೂಷಿತ ವಿಗ್ರಹಂ ದೂಷಿತಮಗ್ರಹೀತ್ ನಹಿ ಸವೇತ್ತಿ ಬಲಂ ಶ್ರವಣೋಜ್ಜಿತಂ
ಪರಮಯ ರಮಯ ಶ್ರುತಿಭಿಸ್ತುತಂ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಕೃಷ್ಣನನ್ನು ಕಚ್ಚುತ್ತಾ ಇದ್ದಾನೆ ಕಾಲಿಗೆ, ಕೃಷ್ಣನನ್ನು ಸುತ್ತ ಹಾಕ್ಕೊಂಡಿದ್ದಾನೆ. ಯಾಕೆ ಈ ರೀತಿ ಆಗ್ತಾ ಇದೆ? ವಾಸ್ತವಿಕವಾಗಿ ಕೃಷ್ಣನಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕಾಲಿಯನಿಗೆ ಕೃಷ್ಣನಿಗೆ ಏನಾದರೂ ಮಾಡಲಿಕ್ಕಾಗತ್ತಾ? ಏನು ಮಾಡಲಿಕ್ಕಾಗೋಲ್ಲ. ಇದು ಅವನಿಗೆ ಗೊತ್ತಿಲ್ವಾ? ಕಾಲಿಯನಿಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನೋಡಿ, ವಾದಿರಾಜರು ಕೊಡುವ ವಿವರಣೆ ಭಾಳ ಸುಂದರ. ಅವನಿಗೆ ಕಿವಿ ಇದ್ದರೆ ತಾನೇ ಗೊತ್ತಾಗೋದು. ಅವನಿಗೆ ಕಿವಿಯೇ ಇಲ್ಲ. ಯಾಕಂದರೆ ಚಕ್ಷುಶ್ರವಾಹ, ಹಾವುಗಳಿಗೆ ಕಣ್ಣೇ ಕಿವಿ ಅಂತೆ, ಬೇರೆ ಕಿವಿ ಇಲ್ಲ ಅವುಗಳಿಗೆ. ಅದರಿಂದಾಗಿ ಆ ಕಂಪನದಿಂದಾಗಿ, ಭೂಮಿಯ ಕಂಪನದಿಂದಾಗಿ ಯಾರು ಬಂದು ತಿಳ್ಕೊಳ್ತೇವೆ, ಕಿವಿ ಇಲ್ಲ ಅದಕ್ಕಾಗಿ ಕೃಷ್ಣನ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ. ಅಲ್ಲ, ಕಿವಿ ಇಲ್ದಿದ್ರೆ ಯಾಕೆ ಕೃಷ್ಣನ ಸಾಮರ್ಥ್ಯ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕೇಳಿಲ್ಲ, ಕೃಷ್ಣನ ಬಗ್ಗೆ ಕೇಳಿಲ್ಲ. ಕೇಳಿದರೆ ತಾನೇ ದೇವರ ಮಹಿಮೆ ಏನು ಅಂತ ಗೊತ್ತಾಗೋದು, ದೇವರ ಶಕ್ತಿ ಏನು ಅಂತ ಗೊತ್ತಾಗೋದು. ಅಂದರೆ ಶ್ರವಣ ಅಂತ ಹೇಳುವುದು ಎಷ್ಟು ಮುಖ್ಯ ಅಂತ. ದೇವರ ಬಗ್ಗೆ ಕೇಳದೆ ನಾವು ಏನು ದೇವರ ಬಗ್ಗೆ ಮಾಡ್ತೇವೆ, ಪೂಜೆ ಇರಬಹುದು, ಭಜನೆ ಇರಬಹುದು, ಜಪ ಇರಬಹುದು, ತಪಸ್ಸಿರಬಹುದು, ಎಲ್ಲವೂ ಕೂಡ ಸೊನ್ನೆ, ವ್ಯರ್ಥ. ಅದು ಪ್ರಯೋಜನವೇ ಇಲ್ಲ. ಕಾರಣ ಏನಂದರೆ ದೇವರು ಅಂದರೆ ಏನು ಅಂತಲೇ ಗೊತ್ತಿಲ್ಲ, ದೇವರ ಮಹಿಮೆ ಏನು ಅಂತಲೇ ಗೊತ್ತಿಲ್ಲ. ಇಷ್ಟೇ. ಇನ್ನು ಕೆಲವರು ಏನಂದರೆ, ಅಯ್ಯೋ ಗೊತ್ತಿದೆ ನಮಗೆ ದೇವರು ಅಂದರೆ ಏನು ಗೊತ್ತಿಲ್ಲದೆ ಇರ್ತೀಯಾ? ದೇವರು ಗೊತ್ತಿದೆಯಪ್ಪ, ಕೃಷ್ಣನೇ. ಏನು ಕೃಷ್ಣ ಅಂದ್ರೆ ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ. ಏನು ಸರ್ವೋತ್ತಮ ಅಂತ ಹೇಳಿದ್ರೆ, ಸರ್ವೋತ್ತಮ ಅಂದರೆ ಸರ್ವೋತ್ತಮನೇ ನೋಡಿ. ಇಷ್ಟೇ, ಅವ್ರಿಗೆ ಗೊತ್ತಿರೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿನದು ಗೊತ್ತಿಲ್ಲ. ವಾಸ್ತವಿಕವಾಗಿ ದೇವರಲ್ಲಿ ಭಕ್ತಿ ಬರಬೇಕಾ? ಕೇಳಲೇಬೇಕು. ಶ್ರವಣ ಅನ್ನುವುದು ಮೊದಲ ಮೆಟ್ಟಿಲದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ನವವಿಧ ಭಕ್ತಿಯಲ್ಲಿ ಮೊದಲ ಮಟ್ಟಲು ಕೇಳುವಂಥದ್ದು. ಕೇಳುವುದು ಅಂತ ಹೇಳಿದ್ರೆ ಬಲಾತ್ಕಾರದಿಂದ ಕೇಳುವುದಲ್ಲ, ಮನಸ್ಸಿಟ್ಟು ಕೇಳುವುದು. ಮನಸ್ಸಿಟ್ಟು ಕೇಳಬೇಕು. ಅಯ್ಯೋ ಏನು ಮಾಡೋದ್ರಿ, ಬಿಡೋಲ್ವಲ್ಲ, ಅದಕ್ಕೋಸ್ಕರ ಬಂದು ಕೂತಿದ್ದೇವಷ್ಟೇ, ಈ ರೀತಿ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೇನೆಂದರೆ ಮನಸ್ಸಿಟ್ಟು ಕೇಳಬೇಕು. ಆಗ ಏನಾಗುತ್ತೆ ಅಂದರೆ ಅದು ಮನಸ್ಸಿನ ಒಳಗೋಗುತ್ತೆ. ಯಾಕಂದರೆ ಮನಸ್ಸಿಗೆ ಅರ್ಥ ಆಯಿತು ಅಂದರೆ ಕೂಡಲೇ ಭಕ್ತಿ ಬಂದುಬಿಡುತ್ತೆ. ಮನಸ್ಸಿಗೆ ಅರ್ಥ ಆಗಬೇಕು. ಅದು ಗೊತ್ತಿಲ್ಲ ಇವನಿಗೆ. ಅಂದರೆ ತಮಾಷೆಯಾಗಿ ವಾದಿರಾಜರು ಹೇಳ್ತಾ ಇರು, ಕಾಲಿಯನಿಗೆ ಕೃಷ್ಣನ ಮಹಿಮೆ ಗೊತ್ತಿದ್ರೂ ಕೂಡ ಇವಾಗ ಏನು ಒಂಥರ ಆ ನಾಗ ಬುದ್ಧಿ ಇದೆಯಲ್ವ, ಕೋಪ, ಆಮೇಲೆ ದುಷ್ಟ ಬುದ್ಧಿ, ಅದರಿಂದಾಗಿ ಈ ರೀತಿ ವರ್ತಿಸ್ತಾ ಇದ್ದಾನೆ. ಆದರೂ ವಾದಿರಾಜರು ಹೇಳ್ತಾ ಇರುವಂಥದ್ದು, ಶ್ರವಣ ಇಲ್ಲದೆ ಇದ್ದರೆ ದೇವರ ಬಗ್ಗೆ ಗೊತ್ತಾಗೋಲ್ಲ, ದೇವರ ಮಹಿಮೆ ಗೊತ್ತಾಗೋಲ್ಲ. ಯಾರು ತಿಳಿಯದೆ, ದೇವರ ಬಗ್ಗೆ ತಿಳಿಯದೆ ಭಕ್ತಿ ಮಾಡ್ತಾರೆ, ಇದು ಮೂಢ ಭಕ್ತಿಯಾಗಿರ್ತದೆ ಅಥವಾ ಬೂಟಾಟಿಕೆಯ ಭಕ್ತಿಯಾಗಿರ್ತದೆ. ಭಕ್ತಿಯಲ್ಲಿ ಮುಖ್ಯ ಬೇಕಾದದ್ದೇನೆಂದರೆ ದೇವರ ಮಹಿಮೆ. ಅಂದರೆ ನನಗೂ ದೇವರಿಗೂ ಮಧ್ಯದಲ್ಲಿ ಒಂದು ಲಿಂಕ್ ಬರಬೇಕು, ಅದು ಭಕ್ತಿ. ಆ ಲಿಂಕ್ ಬಂದಾಗ ಮಾತ್ರ ನಾವು ಯಾವ ರೀತಿ ಒಂದು ಬಲ್ಬು ಉರಿಬೇಕು ಅಂತ ಹೇಳಿದ್ರೆ ಸ್ವಿಚ್ಚಿಗೂ ಬಲ್ಬಿಗೂ ಮಧ್ಯದ ಒಂದು ಲಿಂಕ್ ಬರಬೇಕಲ್ವ, ವೈರಿನ ಮೂಲಕ. ಹಾಗೆ ಭಕ್ತಿ ಬೇಕು. ಅದೇನೆಂದರೆ ನಮ್ಮ ಮಾತನ್ನು ದೇವರಿಗೆ ಹೋಗಿ ಮುಟ್ಟಿಸ್ತದೆ, ನಮ್ಮ ಪೂಜೆಯನ್ನು ದೇವರಿಗೆ ಹೋಗಿ ಮುಟ್ಟಿಸ್ತದೆ. ಯಾವುದು ಅಂದರೆ ಭಕ್ತಿ ಅನ್ನೋದು. ಆ ಭಕ್ತಿ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಜ್ಞಾನ ಇರಬೇಕು, ಭಗವಂತನ ಜ್ಞಾನ ಇರಬೇಕು. ಹಾಗಿದ್ರೆ ಮಾತ್ರ ಬರುತ್ತೆ, ಇಲ್ಲದಿದ್ರೆ ಬರುವುದಿಲ್ಲ. ಯಾವ ರೀತಿ ಇವಾಗ ಆ ವೈರಿನಲ್ಲಿ ಕರೆಂಟ್ ಅನ್ನೋದು ಪಾಸ್ ಆಗುತ್ತೆ, ಯಾಕಂದರೆ ಅದರೊಳಗೆ ವೈರಲ್ಲಿ ತಂತಿ ಇರಬೇಕಲ್ವ, ತಂತಿ ಇದ್ದಾಗ ಮಾತ್ರ, ಇಲ್ಲದಿದ್ದರೆ ಕರೆಂಟ್ ಪಾಸ್ ಆಗೋಲ್ಲ. ನೋಡಿ, ಇವೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಬಹಳ ಸುಂದರವಾಗಿ ಹೇಳ್ತಾರೆ. ಹೌದು. ಮತ್ತಿನ್ನೊಂದು ಏನಂತ ಹೇಳಿದ್ರೆ, ಕೃಷ್ಣ ಕಾಲಿಯ ಮರ್ದನವನ್ನು ಮಾಡಿದ್ದು ನಾವೆಲ್ಲ ಒಂದು ಆ ಚಿತ್ರವನ್ನು, ವಿಗ್ರಹವನ್ನು ನೋಡಿದ್ದೇವೆ. ನೀವು ಯಾವುದೇ ಕಾಲಿಯ ಮರ್ದನದ ಕೃಷ್ಣನ ವಿಗ್ರಹವನ್ನಾಗಲಿ ಯಾವುದನ್ನು ನೋಡಿದ್ರೂ ಕೂಡ ಬಾಲವನ್ನು ಹೀಗೆ ಎತ್ತಿಟ್ಕೊಂಡಿದ್ದಾನೆ. ಬಾಲವನ್ನು ಎತ್ತಿಟ್ಕೊಂಡು ಆ ಇದನ್ನು ಹೆಡೆಯನ್ನು ತುಳಿತಾ ಇದ್ದಾನೆ ಕೃಷ್ಣ. ಯಾಕೆ ಬಾಲ ಎತ್ತಿಟ್ಕೊಂಡಿದ್ದಾನೆ? ಯಾಕೆ ಹೆಡೆಯನ್ನು ತುಳಿತಾ ಇದ್ದಾನೆ? ವಾದಿರಾಜರು ಭಾಳ ಸ್ವಾರಸ್ಯವಾಗಿ ವಿವರಿಸ್ತಾರೆ. ಅದು ಯಾಕೋಸ್ಕರ ಅಂತ ಹೇಳಿದ್ರೆ, ಸರತ್ನ ಕೃಷ್ಣ ಹಿಫಣಾಂಗಣೇಶು ನನರ್ಥ ಕೃಷ್ಣ ಕಿಲ ಲೋಕವಂದ್ಯ ಪದಂ ಗರುತ್ಮತ್ಕರ ಮುಖ್ಯ ದೈವ ವಿವೌಷಧಂ ತದ್ಧಮನೆ ವಿಧಿತ್ಸನ್ ಉನ್ನೀಯ ಕಾಲೀಯ ಫಣೀಂದ್ರ ವಿರಾಜಿ ಪುಚ್ಛಂ ಸ್ವಿನ್ನಂಬಮರ್ದ ವಿಷದೂಷಿತಮಸ್ಯ ವಕ್ತ್ರಂ ತಸ್ಯಾಂತರಾಶ್ರಿತಮಶೇಷಮಸಾವಸಖ್ಯಂ ನಿಷ್ಕಾಸಯನ್ನಿವ ವಿಷಂ ವಿನತಾಸನೇನ. ಯಾಕೆ ಕೃಷ್ಣ ಆ ಕಾಲಿಯನ ಬಾಲವನ್ನು ಹಿಡ್ಕೊಂಡು ಅವನ ತಲೆಯನ್ನು ತುಳಿತಾ ಇದ್ದಾನೆಂದರೆ, ಒಂದನೇ ಇದ್ದಾಗಿ ಅವನಿಗೆ ಮದ್ದು ಕೊಡಲಿಕ್ಕೋಸ್ಕರ.
ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆಯನ್ನು ಕೊಡಲಿಕ್ಕೋಸ್ಕರ ಮೊದಲನೆಯದಾಗಿ. ಎರಡನೆಯದ್ದೇನು ಅಂತ ಹೇಳಿದರೆ, ಹೌದು ಕಾಲಿಯ ಇವಾಗ ಏನು ತಪ್ಪು ಮಾಡಿದ್ದಾನೆ? ಇಡೀ ನೀರನ್ನು ವಿಷಪೂರಿತವನ್ನಾಗಿ ಮಾಡಿದ್ದಾನೆ, ಇಡೀ ಪ್ರದೇಶವನ್ನು ವಿಷಪೂರಿತವನ್ನಾಗಿ ಮಾಡಿದ್ದಾನೆ, ಎಲ್ಲ ಜನರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಅದರಿಂದ ಇವತ್ತು ಇವನಲ್ಲಿರುವ ದೊಡ್ಡ ದೋಷ ಏನು ಅಂದರೆ ವಿಷ. ಆ ವಿಷವನ್ನು ತೆಗೆದು ಬಿಡಬೇಕು. ಅದಕ್ಕೇನಂತ ಹೇಳಿದ್ರೆ, ತಾನು ಬಾಯಿ ಅವನ ಹೆಡೆ ಏನಿದೆ, ಹೆಡೆಯನ್ನು ತುಳಿತಾ 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 ಇಡ್ತಾ ಇದ್ದಾನೆ. ಆದರೆ ತುಳಿಬೇಕಾದ್ರೆ ಭಾರ ಹಿಡ್ಕೊಂಡಿದ್ದಾನೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ವಿಷ ಬಂದು ಬಿಡಬೇಕು ಅಂತ. ನಾವು ಯಾವುದೇ ಒಂದು ಪಾತ್ರೆಯಲ್ಲಿ ಯಾವುದೋ ಒಂದು ಇದರಲ್ಲಿ ಪಾಕೆಟಲ್ಲಿದೆ ಅಂತ ತಿಳ್ಕೊಳ್ಳಿ, ಪ್ಲಾಸ್ಟಿಕ್ ತೊಟ್ಟೆ ಅದರಲ್ಲಿದೆ, ಪ್ಲಾಸ್ಟಿಕ್ ಕವರಲ್ಲಿದೆ, ಅದನ್ನು ನಾವು ಹಾಕಬೇಕು, ತುಪ್ಪವನ್ನು ಹಾಲನ್ನು. ಏನು ಮಾಡ್ತೇವೆ, ಒಂದು ಕಡೆ ತೂತು ಮಾಡ್ತೇವೆ, ಒಂದು ಕಡೆ ತೂತು ಮಾಡಿ ಅದನ್ನು ಮೆಲ್ಲ ಮೇಲಕ್ಕೆತ್ತುತ್ತೇವೆ. ಮೇಲಕ್ಕೆತ್ತಿದಾಗ ಕೆಳಗೆ ಎಲ್ಲ ಸಂಪೂರ್ಣ ಬಿದ್ದು ಹೋಗುತ್ತೆ. ಹಾಗೆ ಆ ಬಾಲವನ್ನು ಮೇಲಕ್ಕೆತ್ತಿದ್ದಾನಂತೆ, ಯಾಕಂದರೆ ಸಂಪೂರ್ಣ ವಿಷ ಬಂದುಬಿಡಲಿ ಅಂತ. ಎಲ್ಲಿದ್ರೆ ಬರೀ ಹಾಗೆ ಬಿಟ್ಟೆ ಅಂತ ಹೇಳಿದ್ರೆ ಮುಖದಲ್ಲಿರುವ ವಿಷ ಮಾತ್ರ ಬರ್ತದೆ, ಬಾಲದವರೆಗೆ ಇದು ವಿಷ ಬರೋಲ್ಲ. ಅದಕ್ಕೆ ಅಲ್ಲಿಂದ ಬರಲಿ ಅಂತೇಳಿ ಮೇಲಕ್ಕೆ ಎತ್ತಿ ಎತ್ತಿ ತಾನು ತುಳಿತಾ ಇದ್ದಾನಂತೆ. ಇದು ಯಾಕಂದ್ರೆ ಎರಡು ಕೆಲಸ ಮಾಡ್ತೇವೆ ನಾವು. ಒಂದೇನಂತ ಹೇಳಿದ್ರೆ ಆ ಬಾಯಿಯನ್ನು ಒತ್ತುತ್ತೇವೆ, ಯಾಕಂದರೆ ಬರಬೇಕಲ್ವ ಹೊರಗೆ. ಮತ್ತೇನಂತ ಹೇಳಿದ್ರೆ ಮೇಲಕ್ಕೆ ಎತ್ತುತ್ತೇವೆ, ಬಾಯಿಯನ್ನು ಒತ್ತುತ್ತೇವೆ. ಅದಕ್ಕೆ ಆ ಹೆಡೆಯನ್ನು ತುಳಿತಾ ಇದ್ದಾರೆ, ಅದಕ್ಕೆ ಒತ್ತಲಿಕ್ಕೆ ಬಾಲವನ್ನು ಎತ್ತುತ್ತಾ ಇದ್ದಾರೆ, ಯಾಕಂದರೆ ಹಿಂದಿಂದ ಬರಲಿ ಅಂತ. ಹೀಗೆ ಸ್ವಾರಸ್ಯವಾಗಿ ವರ್ಣನೆ ಮಾಡ್ತಾರೆ. ಎಲ್ಲ ವಿಷಯ ಹೊರಗೆ ಬಂದುಬಿಡಲಿ ಅಂತ ಕೃಷ್ಣ ಈ ರೀತಿ ಬಾಲವನ್ನು ಎತ್ತಿಡ್ಕೊಂಡಿದ್ದಾನೆ. ಒಂದು. ಎರಡನೆಯದ್ದೇನು ಅಂತ ಹೇಳಿದರೆ, ಸದಂದಶೂಕಸ್ಯ ಮುಖಂ ವಿಭಿಂದನ್ ತದೀಯ ಪುಚ್ಛಂ ಜಗೃಹೇ ಕರೇಣ ಯಥಾಪರಾಧಂ ನನು ದಂಡದಾತ ನಿರಾಗಸಂಕಂ ವರಗೇನ್ನ ಶೌರಿ. ಯಾಕೆ ಅಂತ ಹೇಳಿದರೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಇವೆಲ್ಲ ನೀವು ಎಷ್ಟು ಯೋಚನೆ ಮಾಡಿದ್ರೆ ಗೊತ್ತಾಗಲ್ಲ ನಮಗೆ. ಮತ್ತೇನಂತ ಹೇಳಿದರೆ, ದೇವರು ಹೊಳಿಸಬೇಕು, ವಾದಿರಾಜರ ಒಳಗೆ ಕೂತು ಆ ರೀತಿ ಪ್ರೇರಣೆಯನ್ನು ಮಾಡ್ತಾನೆ ದೇವರು ನೋಡಿ. ಆ ರೀತಿ ಇನ್ನೊಂದು ಯಾಕೆ ಅಂತ ಹೇಳಿದರೆ, ದೇವರದ್ದು ಯಾವದ್ದು ಒಂದು ನಿಯಮ ಅಂತೆ, ತಪ್ಪು ಮಾಡಿದವರಿಗೆ ಮಾತ್ರ ಶಿಕ್ಷೆ ಕೊಡ್ತೇನೆ, ತಪ್ಪು ಮಾಡದವರಿಗೆ ಯಾವತ್ತೂ ಶಿಕ್ಷೆ ಇಲ್ಲವೇ ಇಲ್ಲ. ಮತ್ತೇನೆಂದರೆ, ತಪ್ಪು ಮಾಡದೇ ಇರುವವರಿಗೆ ನಾನು ಯಾವತ್ತೂ ರಕ್ಷಿಸ್ತೇನೆ. ಅದಕ್ಕೋಸ್ಕರ ಇವಾಗ ತಪ್ಪು ಮಾಡಿರುವುದು ಯಾವುದು? ಇಡೀ ಕೊಳವನ್ನು, ಇಡೀ ಆ ಮಡುವನ್ನು ವಿಷಪೂರಿತವನ್ನಾಗಿರೋದು ಮಾಡಿರುವುದು ಯಾವುದು? ಮುಖವ ಬಾಯ ಬಾಲವ? ಮುಖವ ಬಾಲವ? ಮುಖ ತಾನೆ. ಅದಕ್ಕೋಸ್ಕರ ಮುಖವನ್ನು ತುಳಿತಾ ಇದ್ದಾನಂತೆ. ಯಾಕಂದರೆ ಇದೇ ತಪ್ಪು ಮಾಡಿದ್ದು, ವಿಷ ಹಾಕಿದ್ದಿದೆ ಅಂತ ಬಾಲವನ್ನು ಎತ್ತಿ ಹಿಡ್ಕೊಂಡಿದ್ದಾನೆ. ಯಾಕಂದರೆ ಪಾಪ ಈ ಬಾಲ ಏನು ಮಾಡೇ ಇಲ್ಲ, ಈ ಪಾಪ ಬಾಲ ಏನು ತಪ್ಪು ಮಾಡಿದೆ, ಬಾಲ ಏನು ತಪ್ಪು ಮಾಡಿಲ್ವಲ್ಲ, ಅದಕ್ಕೋಸ್ಕರ ಬಾಲವನ್ನು ಎತ್ತಿ ಹಿಡ್ಕೊಂಡಿದ್ದಾನಂತೆ. ಅಂದರೂ ತಪ್ಪು ಮಾಡಿದವರನ್ನು ಎತ್ತಿ ಹಿಡಿದ, ತಪ್ಪು ಮಾಡಿದವರಿಗೆ ಶಿಕ್ಷಿಸಿದ. ಎಷ್ಟು ಒಳ್ಳೆಯ ಸಂದೇಶ ಇದು. ಅಂದರೆ ಇದೆಲ್ಲ ಏನಂದರೆ ವಾದಿರಾಜರು ಇದರ ಮೂಲಕ ನಮಗೆ ಪುರಾಣ ಶಾಸ್ತ್ರಗಳ ಸಂದೇಶವನ್ನು ಬಹಳ ಸುಂದರವಾಗಿ ಕೊಡ್ತಾರೆ. ಅದರಿಂದಾಗಿ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಪ್ರಶ್ನೆ ಮಾಡೋದುಂಟು, ಅಯ್ಯೋ ನಾವೇನು ಮಾಡೇ ಇಲ್ವಲ್ಲ, ದೇವ್ರು ಯಾಕೆ ನಮಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾನೆ ಅಂತ. ಏನೂ ಮಾಡದೆ ಕಷ್ಟ ಕೊಡ್ಲಿಕ್ಕೆ ದೇವ್ರಿಗೆ ನಮ್ಮ ದ್ವೇಷವ? ಇಲ್ವೇ ಇಲ್ಲ. ತಪ್ಪು ಮಾಡಿದ್ದಕ್ಕೆ ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ. ತಪ್ಪು ಮಾಡಿದ ತಲೆ ಅದಕ್ಕೆ ತುಳಿತಾ ಇದ್ದಾನೆ. ತಪ್ಪು ಮಾಡದೇ ಇದ್ದರೆ ಬಾಲದಾಗ ನಮ್ಮನ್ನು ಎತ್ತಿಡಿದಾನೆ ದೇವರು ನೋಡಿ. ಯಾವತ್ತೂ ಕೂಡ ಅಷ್ಟೇ, ತಪ್ಪು ಮಾಡದೇ ಇದ್ದರೆ ದೇವರು ಯಾವತ್ತೂ, ಅಂದರೆ ತಪ್ಪು ಅಂತ ಹೇಳಿದರೆ ಏನು? ಅಧರ್ಮ ಮಾರ್ಗದಲ್ಲಿ ಹೋಗುವುದು. ಅಧರ್ಮ ಮಾರ್ಗದಲ್ಲಿ ಹೋಗೋದೇ ನಿಜವಾದ ತಪ್ಪು. ಅದನ್ನು ಮಾಡಿದರೆ ದೇವರು ಯಾವತ್ತೂ ಸಹಿಸುವುದಿಲ್ಲ, ಶಿಕ್ಷೆಯನ್ನು ಕೊಡ್ತಾನೆ. ಇದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ವಿವರಣೆಯನ್ನು ಕೊಡ್ತಾರೆ ಭಗವಂತ. ವಿದಾರಯನ್ನಹಿ ನಹ್ಯಹಿರಾಜಮೌಳಿಂ ಕರೇಣ ಪಸ್ಪರ್ಶ ತಮಾರ್ಥ ಬಂಧು ನಿಜೇಶು ಶಿಕ್ಷಾಪಿ ತಸ್ಯ ವಿಷ್ಣೋ ಪರಂಪರಾನುಗ್ರಹ ಹೇತುರೇವ. ಭಗವಂತ ಎಂಥ ಕರುಣಾಮಯಿ, ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಭಗವಂತ ಆ ಕಾಲಿಯನನ್ನು ತುಳಿತಾ ಇದ್ದಾನಂತೆ, ಕಾಲಿನಲ್ಲಿ ತುಳಿತಾ ಇದ್ದಾನೆ, ಆದರೆ ಕೈಯಿಂದ ಮುಟ್ತಾ ಇದ್ದಾನಂತೆ. ಆ ಕಾಲಿಯನ ಹೆಡೆಯನ್ನು ಕೈಯಿಂದ ಮುಟ್ತಾ ಇದ್ದಾನಂತೆ. ಯಾಕೆ ಅಂತ ಹೇಳಿದರೆ, ನನ್ನ ಶಿಕ್ಷೆಯು ಕೂಡ ಅನುಗ್ರಹಕ್ಕೆ ಕಾರಣವಾಗುತ್ತೆ ಅಂತ. ನಾನು ಶಿಕ್ಷೆ ಕೊಡ್ತೇನೆ, ಶಿಕ್ಷೆ ಕೊಟ್ಟರೂ ಕೂಡ ಅದು ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಆ ಕಾರಣದಿಂದ ಕೈಯಿಂದ ಮುಟ್ತಾ ಇದ್ದಾನೆ. ಬಹಳ ಸುಂದರವಾದ ಮಾತು ನೋಡಿ. ಅದರಿಂದಾಗಿ ಯಾವತ್ತೂ ಜೀವನದಲ್ಲಿ ನಮಗೆ ಕಷ್ಟಗಳು ಬರ್ತದೆ ಎಂದು ತಿಳ್ಕೊಳ್ಳಿ. ಕಷ್ಟ ಬಂದಾಗ ನಾವು ಯಾವತ್ತೂ ದೇವರ ಮೇಲೆ ಯಾವುದೇ ರೀತಿಯ ಅಪವಾದವನ್ನು ಹಾಕಬಾರ್ದು. ಮತ್ತೇನೆಂದರೆ, ಅಯ್ಯೋ ನನ್ನ ಜೀವನದಲ್ಲಿ ಏನೋ ಆಗೋಯ್ತು ಅಂತ ತಿಳ್ಕೊಳ್ಬಾರ್ದು. ಮತ್ತೇನೆಂದರೆ, ದೇವರ ಅನುಗ್ರಹ ಮಾಡಲಿಕ್ಕೋಸ್ಕರವೇ ಈ ರೀತಿ ಮಾಡ್ತಾ ಇದ್ದಾನೆ. ಈ ರಹಸ್ಯ ನಮಗೆ ಗೊತ್ತಿಲ್ಲ.
ಯಾಕಂದರೆ ಇದನ್ನೇ ಕುಂತಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ವಿಪದಸ್ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪದೇ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ದೇವರೇ, ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ ಕೊಡು ನನಗೆ. ಯಾಕಂದರೆ ಕಷ್ಟ ಬಂದಾಗಲೇ ನೀನು ಇಷ್ಟ ಆಗೋದು ನನಗೆ, ಕಷ್ಟ ಬಂದಾಗಲೇ ನೀನೇನಂತ ಪರಿಚಯ ಆಗೋದು. ನೋಡಿ, ಇದು ಭಕ್ತರಿಗೆ ಗೊತ್ತಿದೆ. ಯಾಕಂದರೆ ಆ ಕಷ್ಟ ಬಂದಾಗಲೇ ನಮಗೆ ದೇವರಲ್ಲಿ ಭಕ್ತಿ ಬರುತ್ತೆ. ಇವತ್ತೇನಾಗಿದೆ ಅಂದರೆ, ಇವತ್ತಿನ ಜೀವನವೇ ಹಾಗೆ. ಇವತ್ತೇನಂದ್ರೆ ಎಲ್ಲರ ಕೈಲೂ ದುಡ್ಡಿನಿಂದ ಬೇಕಾದಷ್ಟು ಅದು ತೊಗೊಳ್ತೇವೆ, ಇದು ತೊಗೊಳ್ತೇವೆ. ಅದರಿಂದಾಗೆ ಪ್ರಶ್ನೆ ಬರ್ತಾ ಇರೋದು, ದೇವ್ರು ಯಾಕೆ ಬೇಕು? ನೋಡಿ, ಇವತ್ತಿನ ಜೀವನದಲ್ಲಿ ದೇವ್ರು ಯಾಕೆ ಬೇಕು? ದೇವರಲ್ಲಿದ್ದಾನೆ. ಇಂಥ ನಾಸ್ತಿಕತೆಯ ಸಾವಿರಾರು ಪ್ರಶ್ನೆಗಳಿಗೆ ಕಾರಣ ಏನಂದರೆ, ನಮ್ಮ ಹತ್ರ ಇರುವುದು. ಆದರೆ ಹಿಂದೆ ಒಂದೊಂದು ಹೊತ್ತಿಗೂ ಕೂಡ ಕಷ್ಟ ಇರ್ತಾಯಿತ್ತು. ಆ ಕಾರಣದಿಂದಲೇ ದೇವರ ನೆನಪು ಹೆಚ್ಚು ಬರ್ತಾಯಿತ್ತು. ಯಾವತ್ತೂ ದೇವರ ನೆನಪು ಬರ್ತಾಯಿತ್ತು. ಎಲ್ಲಿವರೆಗೆ ಅಂದರೆ, ಆ ಕಾರಣದಿಂದ ದೇವರ ನೆನಪು ತಿನ್ನುವಾಗ ಮಾತ್ರ ಅಲ್ಲ, ತಿನ್ನುವ ಅನ್ನದಲ್ಲಿಯೂ ಕೂಡ ಒಂದೊಂದು ಅಗಳಿನಲ್ಲಿ ದೇವರ ನೈವೇದ್ಯ ಸ್ಮರಣೆ ಬರ್ತಾಯಿತ್ತು. ನೋಡಿ, ಆ ಕಾರಣದಿಂದ ಎಸ್ಬೇಡ, ಅನ್ನ ಎಸಿಬೇಡ, ಅನ್ನ ಅಂದರೆ ಲಕ್ಷ್ಮೀ, ಅನ್ನ ಅಂದರೆ ದೇವ್ರು. ನೋಡಿ, ಈ ರೀತಿ ಹಿಂದೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಒಂದು ಎಲೆಯಿಂದ ಒಂದು ಅಗಳು ಹೊರಗೆ ಬಿದ್ದರೂ ಕೂಡ ಬಿಡಲ್ಲ. ಯಾಕಂದರೆ ಅದರಲ್ಲೂ ಅಂತಹ ದೈವೀ ಭಾವನೆ ಇರ್ತಾ ಇತ್ತು ನಮ್ಮಲ್ಲಿ. ಇವತ್ತು ಎಷ್ಟೆಷ್ಟು ಎಸಿತೇವೆ, ಎಷ್ಟೆಷ್ಟು ಅನ್ನವನ್ನು ಎಸಿತೇವೆ, ಎಷ್ಟೆಷ್ಟು ಇದನ್ನು ಎಸಿತೇವೆ. ಯಾಕಂದರೆ ಎಲ್ಲೂ ದೈವೀ ಭಾವನೆ ಇಲ್ಲ. ಯಾಕಂದರೆ ದೇವರು ಕೊಟ್ಟಿದ್ದು ಹೆಚ್ಚಾಗಿದೆ ನಮಗೆ. ದೇವರು ಹಿಂದೆ ಕಷ್ಟ ಕೊಡ್ತಾ ಇದ್ದೇವಲ್ಲಿ, ಕೊಡ್ತಾ ಇಲ್ಲ. ಯಾಕಂದರೆ ನನ್ನ ಹತ್ರ ಬರಬೇಡಿ, ನೀವು ಇದರಲ್ಲೇ ಆಟ ಸಾಮಾನು ಕೊಟ್ಟು ಮಕ್ಕಳನ್ನು ದೂರ ಮಾಡಿಬಿಡ್ತೇವಲ್ವ, ನಮ್ಮ ಹತ್ರ ಬರಬೇಡಿ ಅಂತ. ಆ ರೀತಿ ಲೌಕಿಕವಾದದ್ದನ್ನೇ ಕೊಡ್ತಾ ಇದ್ದಾನೆ ದೇವರು, ನನ್ನ ಹತ್ರ ಬರಬೇಡಿ ಅಂತ. ನೋಡಿ, ಅದಕ್ಕೋಸ್ಕರ ದೇವರು ಯಾವತ್ತೂ ನಮಗೆ ಶಿಕ್ಷೆ ಕೊಡ್ತಾನೆ. ಅದೇ ಕಷ್ಟ ಕೊಡುವುದೇ ಶಿಕ್ಷೆ. ನೋಡಿ, ಈ ಕಾರಣದಿಂದಾಗಿ ನೆನಪಿಟ್ಟುಕೊಳ್ಳಿ, ಯಾರು ತುಂಬ ಭಕ್ತರಿದ್ದಾರೆ ದೇವರದ್ದು, ಅವ್ರಿಗೆ ಯಾವತ್ತೂ ದೇವರು ಕಷ್ಟ ಕೊಡಲ್ಲ. ದೇವರನ್ನು ಕಂಡವರು, ದೇವರ ಪರಮಾನುಗ್ರಹ ಪಡೆದವರು, ಯಾವತ್ತೂ ತಪ್ಪು ದಾರಿಯನ್ನು ಹಿಡಿಯದವರು, ಅವ್ರಿಗೆ ದೇವರು ಯಾವತ್ತೂ ಕಷ್ಟ ಕೊಡಲ್ಲ. ಅದರಿಂದಾಗಿ ಅವ್ರಿಗೆ ಎಣಿಸಿದ್ದಾಗತ್ತೆ, ಬಯಸಿದ್ದು ಸಿಗತ್ತೆ. ಯಾವತ್ತೂ ಕೂಡ ತಾವು ಆರಾಮಾಗಿ ಹೊರಟೋಗ್ತಾರೆ. ಯಾರು ದೇವರಲ್ಲಿ ಭಕ್ತಿಯೇ ಮಾಡದ ನಾಸ್ತಿಕರಿದ್ದಾರಲ್ವ, ಅವರಿಗೂ ದೇವರು ಕಷ್ಟ ಕೊಡಲ್ಲ. ಅವ್ರಿಲ್ಲಿ ಬೇಕಾಗಿದ್ದೆಲ್ಲ ಪಡಿತಾರೋ. ದೇವರನ್ನೇ, ದೇವರು, ಧರ್ಮ, ಸತ್ಯ ಇದೆಲ್ಲ ಬಿಟ್ಟವರು ಎಲ್ಲವನ್ನು ಪಡಿತಾರೋ. ಯಾಕಂದರೆ ದೇವರು ಅವರಿಗೂ ಕಷ್ಟ ಕೊಡಲ್ಲ. ನಿಜವಾಗಲೂ ಕಷ್ಟ ಕೊಡೋದು ಯಾರಿಗೆ ಅಂದರೆ, ದೇವರು ಯಾರು ಅರ್ಧಂಬರ್ಧದವರು ಇದ್ದಾರೆ ಅವರಿಗೆ ಅಂತ ಹೇಳಿದರೆ, ಇವರೇನು ಅಂತ ಹೇಳಿದರೆ ಭಕ್ತಿ ಮಾಡ್ತಾರಿಲ್ಲ ಅಂತಲ್ಲ, ಆದರೆ ಸರಿಯಾಗಿ ಭಕ್ತಿ ಮಾಡಲ್ಲ, ಮಾಡೋದು ಅರ್ಧಂಬರ್ಧ. ಅದಕ್ಕೆ ದೇವರು ಕಷ್ಟದ ಮೇಲೆ ಕಷ್ಟ ಕೊಟ್ಟು ನನ್ನನ್ನು ನಿಜವಾಗ್ಲೂ ಆರಾಧನೆ ಮಾಡೋದು ತಿಳಿಸ್ತಾ ಇರ್ತಾನೆ. ಶಾಲೆಯಲ್ಲಿ ರ್ಯಾಂಕ್ ಬರುವ ವಿದ್ಯಾರ್ಥಿಗಳಿಗೆ ಯಾವತ್ತೂ ಅಧ್ಯಾಪಕರು ಬೈಯೋಲ್ಲ. ಫೈಲ್ ಆಗೋದು ಗ್ಯಾರಂಟಿ ಅಂತ ಇರುವವನಿಗೆ ಬೈಲಿಕ್ಕೆ ಹೋಗೋಲ್ಲ, ಯಾಕಂದರೆ ಅದು ಪ್ರಯೋಜನವೇ ಇಲ್ಲ ಅಂತ. ಕೆಲವರು ಇರ್ತಾರೆ ಅಂತ ಹೇಳಿದರೆ, ಚೆನ್ನಾಗಿ ಓದಿದರೆ ಪಾಸ್ ಆಗ್ತಾನೆ, ರ್ಯಾಂಕ್ ಬರ್ತಾನೆ, ಆದರೆ ಓದಲಿಕ್ಕೆ ಹೋಗೋಲ್ಲ. ಅಂಥವರನ್ನೇ ಯಾವತ್ತೂ ಕಂಡಿಡೋದು. ನೋಡು, ಇಲ್ಲೂ ಹಾಗೆ ದೇವರು. ಆ ಕಾರಣದಿಂದಾಗಿ ದೇವರು ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕಾದದ್ದು, ನಾವನ್ನ ಇಲ್ಲೆಲ್ಲೋ ಮರೆತಿದ್ದೇವೆ, ಅವನ ಆರಾಧನೆಯನ್ನೆಲ್ಲೋ ಮರೆತಿದ್ದೇವೆ, ನಾವೇನು ತಪ್ಪು ಮಾಡ್ತಾ ಇದ್ದೇವೆ, ಎಲ್ಲಿ ಧರ್ಮದ ವಿಷಯದಲ್ಲಿ. ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ನೋಡಿ ವಾದಿರಾಜರು ಇದನ್ನು, ಆ ಕಾಲಿಯನ ಕಥೆಯ ಮೂಲಕ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ವಿಷಯವನ್ನು ತಿಳಿಸ್ತಾರೆ. ಭಗವಂತ ಅಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಆ ಕುಣಿತ ಅಂತ ಹೇಳಿದ್ರೆ ಅದು ಏನೋ ಯದ್ವಾತದ್ವ ಕುಣಿತಾ ಇರುವುದಲ್ಲ, ಮತ್ತು ಲಯಬದ್ಧವಾಗಿ ಕುಣಿತಾ ಇದ್ದಾನೆ. ಅದೊಂದು ಭರತನಾಟ್ಯವನ್ನು ದೇವರು ಮಾಡ್ತಾ ಇದ್ದಾನಂತೆ. ಇದು ಬಹಳ ಅದ್ಭುತವಾದ ಕಲ್ಪನೆ ವಾದಿರಾಜರದ್ದು. ಯಾಕಂದರೆ ಭಾಗವತವು ಕೂಡ ಇಷ್ಟು ಸ್ಪಷ್ಟವಾಗಿ ನಮಗೆ ವಿವರಣೆಯನ್ನು ಕೊಡಲ್ಲ. ಅಲ್ಲೇನಂತ ಹೇಳಿದ್ರೆ ಗಂಧರ್ವರು ಹಾಡಿದರು, ಅಪ್ಸರೆಯರು ಕೃಷ್ಣನೊಟ್ಟಿಗೆ ನರ್ತನ ಮಾಡಿದರು, ಇಷ್ಟೇ ಭಾಗವತದಲ್ಲಿ ಬರ್ತದೆ. ಆದರೆ ವಾದಿರಾಜರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಭರತನಾಟ್ಯದ ಕಾರ್ಯಕ್ರಮ ಅಂದರೆ ಹಾಗೇನೆ. ಯಾಕಂತ ಹೇಳಿದ್ರೆ ಭರತನಾಟ್ಯ ಮುಖ್ಯ ಏನು ಅಂತ ಹೇಳಿದ್ರೆ ಹಾಡುಗಾರಿಕೆ ಬೇಕು, ನಂತರ ಮದ್ದಳೆ ಬೇಕು, ನಂತರ ಕಟುವಾಂಗ ತಾಳ ಬೇಕು, ತಾಳ ಹಾಕುವವರು ಬೇಕು, ಮೃದಂಗ ಬಾರಿಸುವವರು ಬೇಕು, ಹಾಡುವವರು ಬೇಕು, ನರ್ತನ ಮಾಡುವವ್ರಿಗೆ ಸುಲಭ. ಅನೇನ ತದ್ಬದ್ಮ ಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತೀಕ ಪರ್ದಿ ನರ್ತ ಗೋಪಾಲಕ ಬಾಲಮೌಲಿ. ಯಾವಾಗ ಕೃಷ್ಣ ನರ್ತನ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ಚತುರ್ಮುಖ ಬ್ರಹ್ಮದೇವರು ಮೃದಂಗ ತೊಗೊಂಬಂದ್ಬಿಟ್ರು. ಯಾಕಂದರೆ ಬಾರಿಸಲಿಕ್ಕೆ ಮೃದಂಗವನ್ನು. ಇನ್ನು ರುದ್ರದೇವರು ತಾಳ ಹಿಡ್ಕೊಂಡು ಬಂದ್ರಂತೆ. ಏನು ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ ಅಲ್ಲಿ ಅಂತ. ಮಧ್ಯದಲ್ಲಿ ಕೃಷ್ಣ ಕುಣಿತಾ ಇದ್ದಾನೆ, ಈ ಕಡೆಯಿಂದ ಚತುರ್ಮುಖ ಬ್ರಹ್ಮದೇವರು ಮೃದಂಗ ಬಾರಿಸ್ತಾ ಇದ್ದಾರೆ. ಅಂದರೆ ಆ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮವೇ, ಆ ಕಡೆ ಮೃದಂಗ, ಈ ಕಡೆ ತಾಳ.
ಮಧ್ಯದಲ್ಲಿ ನರ್ತನ, ಹಾಡುಗಾರಿಕೆ ಹಿಂದಿನಿಂದ. ಯಾರು? ಜಗೋ ಹನುಮಾನ್ ಜಗತಾಮಧೀಶಂ. ಹನುಮಂತ ಹಾಡ್ತಾ ಇದ್ದಾನಂತೆ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಪಣೆಯ ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುವ ಪಾದದಲೋ ಮೇ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಈ ರೀತಿ ಹಾಡ್ತಾ ಇದ್ದಾನಂತೆ ಹನುಮಂತ. ಏನು ಆ ಸಂಗೀತ ಕಾರ್ಯಕ್ರಮ ನೋಡಲಿಕ್ಕೆ 3 ಜಗತ್ತು ಸೇರಿದೆಯಂತೆ. ಅಂದರೆ ನೋಡಿ, ಇದು ವಾದಿರಾಜರ ವಿವರಣೆ ಅಂತ ಹೇಳಿದರೆ ಆ ಒಂದು ಘಟನೆಗೆ ನಮಗೆ ರೋಮಾಂಚನ ಉಂಟು ಮಾಡಬೇಕು. ಕೃಷ್ಣನ ನರ್ತನ ಕಣ್ಣು ಮುಂದೆ ಬರಬೇಕು. ಆ ರೀತಿ ವಾದಿರಾಜರು ವರ್ಣನೆಯನ್ನು ಮಾಡ್ತಾರೆ. ಏನು ತುಳಿದು 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 ರಕ್ತ ಕಾರ್ತಾ ಇದ್ದಾನಂತೆ. ಕಾಲಿಯ ರಕ್ತ ಕಾರ್ತಾ ಇದ್ದಾನಂತೆ. ಎಲ್ಲ ಆ ನಾಗಪತ್ನಿಯರು ಬಂದು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಒಂದು ಮಾತು ಹೇಳ್ತಾರೆ ವಾದಿರಾಜರು, ಅಗಸ್ಕೃತಂ ನಾಗಪತಿಂ ಸಕೃಷ್ಣ ಪದೇನ ಶಿಕ್ಷನ್ನಪಿ ತತ್ವದಾಂಕೈಃ ತಾರ್ಕ್ಷಾದ್ಭಯಂ ತಸ್ಯ ಜಹಾರ ಭಕ್ತೆ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯಃ. ಎಷ್ಟು ತುಂಬ ಸುಂದರವಾದ ಮಾತು. ತುಳಿದ ಸುಸ್ತಾಗಿ ಹೋದ ಕಾಲಿಯ ನಾಗಪತ್ನಿಯರ ಬಂದು ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಿದರು, ಸ್ತೋತ್ರ ಮಾಡಿದರು. ಕೃಷ್ಣ, ಈ ಕಾಲಿಯ ಏನು ಪುಣ್ಯ ಮಾಡಿದ್ದಾನೆ? ಯಾಕಂದರೆ ನಾವು ಮಾಡೋದು ಪುಣ್ಯ ಅವನು ಮಾಡಿದ್ದಾನೆ. ಯಾಕಂದರೆ ನಿನ್ನ ಪಾದದ ಚಿಹ್ನೆಯನ್ನು ತಲೆ ಮೇಲೆ ಧರಿಸಿದ್ನಲ್ವ. ಯಾರಿಗುಂಟ ಆ ಭಾಗ್ಯ? ನಿನ್ನ ಪಾದ ಯಾರಿಗೆ ಸಿಗ್ತದೆ ಕೃಷ್ಣ? ನಮಗೆ ಸಿಗಲಿಲ್ಲ, ಅವನಿಗೆ ಸಿಕ್ಕಿದೆಯಲ್ಲ. ಆದರೂ ಇನ್ನು ಅವನಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಬೇಕು ಅಂತ. ಕಾಲಿಯನ್ನು ಕೂಡ ಹೇಳಿದ, ಕೃಷ್ಣ, ಜಾತಿಯೇ ಅಂತದ್ದು ನಂದು, ಹಾವಿನ ಜಾತಿ. ಅದಕ್ಕೋಸ್ಕರ ವಿಷಕಾರುವುದೇ ನನಗೆ ಗೊತ್ತಿರುವುದು, ಇನ್ನೇನು ಗೊತ್ತಿಲ್ಲ. ಅದಕ್ಕಾಗಿ ನಾನು ತಪ್ಪು ಮಾಡಿದೆ ಅಂತ ಹೇಳಿದಾಗ, ಯಾಕೆ ಇಲ್ಲಿ ಕೂತಿದ್ಯಾ? ಅದಕ್ಕೆ ಹೇಳಿ, ಇಲ್ಲಿಂದ ನೀನು ಬಿಟ್ಟು ಹೋಗಬೇಕು ಅಂತ ಹೇಳ್ತಾನೆ. ಇದು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರಬೇಕು, ಈ ಮಡುವನ್ನು ಬಿಟ್ಟು ಹೋಗಬೇಕು ಅಂತ. ಬಿಟ್ಟು ಇಲ್ಲಿ ಈ ಮಡುವನ್ನು ಬಿಟ್ಟು ಹೋದೆ ಅಂದರೆ ಗರುಡ ಬರ್ತಾನೆ ನನ್ನನ್ನು ತಿಂದಾಕಲಿಕ್ಕೆ. ಯಾಕಂದರೆ ಗರುಡನ ಭಯದಿಂದಾಗಿ ಇಲ್ಲಿ ಮುಚ್ಚಿ ಕೂತಿದ್ದಾನೆ. ಇಲ್ಲಿಗೆ ಮಾತ್ರ ಬರಲಿಕ್ಕಿಲ್ಲ, ಮತಂಗರ ಶಾಪದಿಂದಾಗಿ ಇಲ್ಲಿಗೆ ಬರಲಿಕ್ಕಿಲ್ಲ ಆ ಗರುಡ. ಅದಕ್ಕಾಗಿ ನಾನು ಇಲ್ಲಿ ಕೂತಿದ್ದೇನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇನ್ನು ಮುಂದೆ ನೀನು ಹೆದರಬೇಡ, ಗರುಡ ನಿನಗೇನು ಮಾಡೋಲ್ಲ. ಯಾಕಂತ ಹೇಳಿದ್ರೆ ನಿನ್ನ ತಲೆಯಲ್ಲಿ, ನಿನ್ನ ಪಣದಲ್ಲಿ ನನ್ನ ಪಾದದ ಚಿಹ್ನೆ ಶೋಭಿಸ್ತಾ ಇದೆ, ಅದೇ ನಿನಗೆ ಶ್ರೀರಕ್ಷೆ. ಗರುಡ ನಿನಗೇನು ಮಾಡೋಲ್ಲ, ನಿರ್ಭಯವಾಗಿ ಹೋಗಿ ರಮಣಕ ದ್ವೀಪವನ್ನು ಸೇರ್ಕೋ ಅಂತ ಹೇಳ್ತಾನೆ. ಧೈರ್ಯದಿಂದ ಆ ಕಾಲಿಯ ಹೊರಟ. ವಾದಿರಾಜರು ಹೇಳ್ತಾರೆ, ದೇವರು ಮಾಡಿದ್ದು ಏನು? ತುಳಿದ ಸಿಟ್ಟಿನಿಂದ ತುಳಿದಿಟ್ಟ. ಆ ದೇವರ ಸಿಟ್ಟು ಎಷ್ಟು ದೊಡ್ಡ ಅನುಗ್ರಹ ಅಲ್ವಾ? ನೋಡಿ, ಅದನ್ನು ಹೇಳ್ತಾರೆ, ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ ಅಂತ. ದೇವರು ಸಿಟ್ಟು ಮಾಡಿಕೊಂಡ್ರು ನಮಗೆ ಅನುಗ್ರಹ ಅಂತೆ, ದೇವರು ಖುಷಿಗೊಂಡ್ರು ಅನುಗ್ರಹ ಅಂತೆ. ನೋಡಿ, ಅದಕ್ಕೆ ಹೇಳೋದು, ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಬೇಡುವೆ, ನಿನ್ನನ್ನೇ ಬೇಡಿ ಬೇಸರಿಸುವೆ, ನಿನ್ನ ಪಾಲನ್ನು ಹಿಡಿವೆ, ನಿನ್ನನ್ನು ಆಧರಿಸಿ. ಇದೇ ಹೇಳೋದು. ಬೈದರೂ ದೇವರಿಗೆ ಬೈಬೇಕಂತೆ, ನೋಡಿ, ಹೊಗಳಿದ್ರು ದೇವರಿಗೆ ಹೊಗಳಬೇಕಂತೆ, ಕೊಡುವುದು ದೇವರಿಗೆ ಕೊಡಬೇಕಂತೆ. ಯಾಕಂತ ಹೇಳಿದ್ರೆ ದೇವರಿಗೆ ಏನು ಮಾಡಿದ್ರು ಖುಷಿಯೇ. ಪುಟ್ಟ ಮಗು ಏನು ಮಾಡುತ್ತೆ? ತನಗೆ ಸಿಟ್ಟು ಬಂದರೂ ಅಮ್ಮನಿಗೆ ಹೋಗಿ ಹೊಡೆಯೋದು, ಖುಷಿ ಆದರೆ ಅಮ್ಮನನ್ನು ಹೋಗಿ ಅಪ್ಕೊಳ್ಳೋದು, ಆಹಾರ ಬೇಕಾದರೆ ಅಮ್ಮನನ್ನೇ ಕೇಳೋದು. ನೋಡಿ, ಹಾಗೆ ನಮಗೆ ಯಾವಾಗ ದೇವರು ನಮ್ಮವನು ಅಂತ ಆಗ್ತಾನೆ, ನಮ್ಮ ಸರ್ವಸ್ವ ಅಂತ ಆಗ್ತಾನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ಸರ್ವಂ ಮಮ ದೇವ ಅಂತ. ಇದನ್ನೇ ಯಾವಾಗ ಈ ರೀತಿ ಆಯಿತು ನಮಗೆ, ಆವಾಗ ದೇವರ ಹತ್ರನೇ ಕೇಳ್ತೇವೆ. ದೇವರು ಏನು ಮಾಡಿದ್ರೂ ಬೇಜಾರಾಗಲ್ಲ. ದೇವರ ಜೀವನದಲ್ಲಿ ನಮಗೆ ಏನು ಶಿಕ್ಷೆಯ ಕೊಡಲಿ ಬೇಜಾರು ಮಾಡ್ಕೊಳ್ಳಲ್ಲ. ನಮಗೇನು ಅಂತ ಹೇಳಿದ್ರೆ, ಅಯ್ಯೋ ದೇವರಿಗೆ ಸಿಟ್ಟು ಬಂದುಬಿಟ್ಟಿದೆ. ಅದಕ್ಕೆ ಸರಿಯಾಗಿ ಕೆಲವರು ಹೇಳುವವರು ಬೇರೆ ಇರ್ತಾರೆ, ನೋಡಿ ನಿಮ್ಮ ಕುಲದೇವರಿಗೆ ಸಿಟ್ಟು ಬಂದುಬಿಟ್ಟಿದೆ, ನಿಮ್ಗೆ ಆ ದೇವರಿಗೆ ಸಿಟ್ಟು ಬಂದುಬಿಟ್ಟಿದೆ. ಕೆಲವರಿಗೆ ಏನು ಅಂತ ಹೇಳಿದ್ರೆ ನರಸಿಂಹ ಅಂದ್ರೇ ಭಯ. ಯಾಕಂದರೆ ಕೋಪದ ದೇವರು, ನರಸಿಂಹ ಅಂದರೆ ಭಯಂಕರ ಕೋಪದ ದೇವರು. ಅದಕ್ಕೋಸ್ಕರ ನರಸಿಂಹನ ಫೋಟೋ ಸಮೇತ ಮನೆಯಲ್ಲಿ ಇಟ್ಕೊಳ್ಳಲ್ಲ. ನರಸಿಂಹನ ಫೋಟೋನ ತೆಗೆದು ಬಿಡ್ತಾರೆ. ನೀನು ಶಾಲಿಗ್ರಾಮ ಇದ್ದರೆ ಕೆರೆ ಬಾವಿಯ ಗತಿ. ಯಾಕಂದರೆ ಮನೆಯಲ್ಲಿ ಇಟ್ಟುಕೊಳ್ಳೋದೇ ಇಲ್ಲ. ಅಯ್ಯೋ ನರಸಿಂಹ ಶಾಲಿಗ್ರಾಮವ, ನರಸಿಂಹ ದೇವರ, ಅಯ್ಯೋ ಬೇಡಪ್ಪ, ನರಸಿಂಹ ದೇವ್ರ ಕಥೆ ಬೇಡ. ಯಾರು ಹೇಳಿದ್ದು ನಿಮಗೆ? ದೇವರು ಕೋಪಗೊಳ್ಳುವವನಂತ. ಯಾಕಂದರೆ ದೇವರ ಪರಿಚಯ ಇಲ್ಲದವರು ಈ ರೀತಿ ಮಾತಾಡ್ತಾರಷ್ಟೇ, ಅಥವಾ ದೈತ್ಯರ ಆವೇಶವುಳ್ಳವರು ಈ ರೀತಿ ಮಾತಾಡ್ತಾರಷ್ಟೇ. ಯಾಕಂದರೆ ಹಿರಣ್ಯಕಶಿಪುವಿಗೆ ಕೋಪದಿಂದ ಕೂಡಿದ ಈ ನರಸಿಂಹ ಕಂಡ ಹೊರತು ಪ್ರಹ್ಲಾದನಿಗೆ ಕಣ್ಣ. 5 ವರ್ಷದ ಮಗು ಅಷ್ಟು ಭಕ್ತಿಯಿಂದ ನರಸಿಂಹನನ್ನು ಸ್ತೋತ್ರ ಮಾಡಬೇಕಾದ್ರೆ ಎಲ್ಲಿ ಕೋಪ ಕಾಣ್ತವನಿಗೆ? ಅದಕ್ಕೆ ನೋಡಿ, ಯಾವತ್ತೂ ದೇವರು ಕೋಪ ಮಾಡ್ಕೊಳ್ಳಲ್ಲ.
ಕೋಪ ಮಾಡಿಕೊಂಡ್ರೂ ಕೂಡ ಅದು ತಾಯಿ ಮಗನ ಮೇಲೆ ಕೋಪ ಮಾಡಿಕೊಂಡಾಗೆ, ಮಗುವಿನ ಮೇಲೆ ಕೋಪ ಮಾಡಿಕೊಂಡಾಗೆ. ಯಾವತ್ತೂ ತಾಯಿ ಮಗು ಹಾಳಾಗೋಗ್ಲಿ ಅಂತ ಕೋಪ ಮಾಡ್ಕೊಳ್ತಾಳೆ, ಹಾಳಾಗ್ತಾ ಇದೆಯಲ್ವಾ ಅಂತ ಕೋಪ ಮಾಡ್ಕೊಳ್ತಾಳೆ ನೋಡಿ. ಹಾಗೆ ದೇವರ ಕೋಪ, ಇದನ್ನು ನಾವು ತಿಳ್ಕೊಳ್ಬೇಕು. ಇದೆಲ್ಲ ಏನಂದರೆ ಜೀವನದಲ್ಲಿ ನಮ್ಮ ಕಷ್ಟವನ್ನು ನಾವು ಯಾವ ರೀತಿ ಸಹಿಸಿಕೊಳ್ಳಬೇಕು, ಯಾವ ರೀತಿ ಪರಿಹರಿಸಿಕೊಳ್ಳಬೇಕು, ಇದನ್ನು ವಾದಿರಾಜರು ಒಂದು ಕಥೆಯ ಮೂಲಕ, ಕಾಲಿಯ ಮರ್ದನದ ಕಥೆಯ ಮೂಲಕ ಎಷ್ಟು ಚೆನ್ನಾಗಿ ತಿಳಿಸ್ಕೊಂಡು ಹೋಗ್ತಾರೆ. ನೀವು 10 ಸಲ ಭಾಗವತ ಕೇಳಿದರೆ ಈ ವಿಷಯಗಳೆಲ್ಲ ಗೊತ್ತಾಗಲ್ಲ ನೋಡಿ. ಅದನ್ನು ವಾದಿರಾಜರು ಎಷ್ಟು ಚಂದವಾಗಿ ತಾವು ವಿವರಣೆಯನ್ನು ಕೊಟ್ಕೊಂಡು ಬರ್ತಾರೆ. ಮುಂದೆ ಇನ್ನೊಂದು ಘಟನೆಯನ್ನು ಭಾಗವತ ಹೇಳ್ಕೊಂಡು ಹೋಗ್ತದೆ. ಒಮ್ಮೆ ಕೃಷ್ಣ ಗೋವುಗಳನ್ನೆಲ್ಲ ಹೊಡ್ಕೊಂಡು ತಾನು ಹೋಗಿದ್ದಾನೆ. ಅಲ್ಲಿ ಒಂದು ತಾಳವನ, ಅಂದರೆ ತಾಳೆ, ಈ ತಾಳೆ ಹಣ್ಣೇನಿದೆ, ತಾಳೆ ಹಣ್ಣಿರುವಂತಹ ವನ. ಆದರೆ ಅಲ್ಲಿ ಯಾರೂ ಹೋಗಲಿಕ್ಕಿಲ್ಲ. ಯಾಕಂದರೆ ಅಲ್ಲೊಬ್ಬ ದೈತ್ಯ ಇದ್ದಾನೆ, ಅದೇ ಧೇನುಕಾಸುರ. ಆ ಧೇನುಕಾಸುರ ಯಾರು ಹೋದರೂ ಕೊಂದು ಹಾಕ್ತಾನೆ. ಕೃಷ್ಣನ ಎಲ್ಲ ಸ್ನೇಹಿತರು ಹೇಳಿದ್ರು, ಕೃಷ್ಣ ಕೃಷ್ಣ ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋದರು ಕೃಷ್ಣ, ಬಲರಾಮ ಎಲ್ಲರೂ ಕೂಡ. ಹೋದಾಗ ಇವನು ಕೂಡ ಬಂದ, ಧೇನುಕಾಸುರ ಬಂದು ಕೃಷ್ಣನ ಮೇಲೆ ತಾನು ಆಕ್ರಮಣ ಮಾಡಲಿಕ್ಕೆ ಬಂದ. ವಾದಿರಾಜರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಅಥಾಪರೋ ರಾಸಭವೇಷಧಾರಿ ವನಂ ಸಮಾಕ್ರಮ್ಯ ಮುಕುಂದ ಯೋಗ್ಯಂ ಜಘಾನ ಜಂತೂನ್ ಬತ ತಾದೃಶೋಸೌ ಖರ ಪ್ರಕೃತ್ಯೇತಿ ಮಮ ಪ್ರತರ್ಕಃ. ಇವನು ಕೃಷ್ಣನ ವಿರುದ್ಧವಾಗಿ ಸೆಟದು ನಿಂತಿದ್ದಾನಂತೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಹೌದು, ಇವನು ಹೊರಗಿನಿಂದ ಮಾತ್ರ ಕತ್ತೆ ಅಲ್ಲ, ಅಂದರೆ ಕತ್ತೆ ರೂಪದಲ್ಲಿ ಬಂದ ಅರಸ ಇವನು ದೈತ್ಯ. ಇದು ಹೊರಗಿನಿಂದ ಮಾತ್ರ ಕತ್ತೆ ಅಲ್ಲ, ಮತ್ತು ಒಳಗಿರುವುದು ಕತ್ತೆ ಬುದ್ಧಿ ಅಂತ ನಮ್ಮಲ್ಲಿ ಹೇಳುವುದಿದೆ. ಕತ್ತೆ ಬುದ್ಧಿಯವನೇ ಬರೋ ಇಲ್ಲಿ ಅಂತ, ನಾಯಿ ಬುದ್ಧಿಯವನು ಆ ರೀತಿ, ಆದರೆ ಒಳಗಿನಿಂದ ಕತ್ತೆ ಬುದ್ಧಿಯವನೇ ಅಂತ ಹೇಳಿದ್ರೆ ದಡ್ಡ ಶಿಖಾಮಣಿ ಇವನು. ನಮ್ಮಲ್ಲಿ ಕತ್ತೆ ಅಂತ ಯಾರನ್ನು ಕರೆಯುತ್ತಾರೆ? ದಡ್ಡನನ್ನು. ಆ ರೀತಿ ದಡ್ಡ ಶಿಖಾಮಣಿ. ಯಾಕಂದರೆ ಇಲ್ಲಿದ್ರೆ ಕೃಷ್ಣನ ವಿರುದ್ಧವಾಗಿ ಬರ್ತಾರೆ. ಕೃಷ್ಣನ ವಿರುದ್ಧವಾಗಿ ನಿಂತು ಯಾರಾದರೂ ಗೆದ್ದದ್ದುಂಟ? ಇಲ್ಲ. ಬಂದಾಗ ಕೃಷ್ಣ ಬಲಭದ್ರನಿಗೆ ಹೇಳಿದ, ಅಣ್ಣ ಬಂದಿದ್ದಾರೆ ನೋಡು ನೀನು ಅತಿಥಿಗಳು ಅಂತ. ಕೂಡಲೇ ಬಲಭದ್ರ ಆ ಕತ್ತೆ ಏನಿದೆ, ಕತ್ತೆ ಯಾವತ್ತೂ ಒದಿಯೋದಲ್ವ, ಅದಕ್ಕೆ ಆ ಹಿಂದಿನ ಕಾಲನ್ನೇ ಹಿಡಿದು ಗರಗರ ತಿರುಗಿಸಿ ಹೊಡೆದನಂತೆ. ಒಂದು ತಾಳವನೆಗೆ ಹೋಗಿ ಇವನು ಹೊಡೆದನಂತೆ. ಯಾರು ಧೇನುಕಾಸುರ ಕೆಳಗೆ ಬಿದ್ದು ಸತ್ತೋದ. ಆ ಒಂದು ತಾಳೆ ಮರ ಎಷ್ಟು ರಭಸ ಇತ್ತು ಅಂದರೆ ಬಲಭದ್ರ ಎಸೆದದ್ದು, ಅದು ತಾನು ಬೀಳಬೇಕಾದ್ರೆ ಇನ್ನೊಂದು ತಾಳೆ ಮರಕ್ಕೆ ಹೊಡೆದು ತಾನು ಬಿತ್ತಂತೆ. ಇನ್ನೊಂದು ತಾಳೆ ಮರ ಏನಿದೆ, ತಾನು ಇನ್ನೊಂದು ತಾಳೆ ಮರಕ್ಕೆ ಹೊಡೆದು ತಾನು ಬಿತ್ತಂತೆ. ಈ ರೀತಿ ಅಲ್ಲಿದ್ದಂತಹ 100 ತಾಳೆ ಮರಗಳು ಕೆಳಗೆ ಬಿದ್ದು ಎಲ್ಲ ಬಿದ್ದಿದೆಯಂತೆ. ಯಾಕೆ ಈ ರೀತಿ ಆಯಿತು? ಭಾಳ ಸುಂದರವಾಗಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಹೀಗಾಗಲೇಬೇಕಲ್ವ ಮತ್ತೆ? ಯಾಕೆ ಅಂತ ಹೇಳಿದರೆ, ವ್ಯಸುರತ ನಿಪತನ್ ಸ ಸ್ವಾಂಘ್ರಿಪಾನೇನ ಕಾಂಚಿತ್ ಗುರುತಮತನುರುಚ್ಚೈ ಪಾತಯಾಮಾಸ ದೈತ್ಯಃ ಹರಿಪದ ವಿಮುಖಾನಾಂ ಪೋಷಣಸ್ಯೋಚಿತಂ ತೇ ಫಲಮಲಭಿಷತಾಲಂ ತೈ ಸಖೈಸ್ತಸ್ಯ ದೂಹಃ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಆ ಎಲ್ಲ ತಾಳೆ ಮರಗಳು ಮುರಿದು ಬಿಟ್ಟು ಅಂತ ಹೇಳಿದ್ರೆ ಹೀಗೇನೆ. ಯಾವತ್ತು ನಾವು ಯಾರಿಗೆ ಆಶ್ರಯವನ್ನು ಕೊಡಬೇಕು ಅಂತ ಹೇಳಿದರೆ, ಯಾರು ದೇವರನ್ನು ನಂಬಿದ್ದಾರೆ, ದೇವರ ಭಕ್ತರಿದ್ದಾರೆ, ದೇವರ ಪಾದವನ್ನು ನಂಬಿದ್ದಾರೆ, ಅವರಿಗೆ ಮಾತ್ರ ಆಶ್ರಯವನ್ನು ಕೊಡಬೇಕಂತ. ಅದನ್ನು ಬಿಟ್ಟು ಹರಿಪದ ವಿಮುಖಾನ, ಯಾರು ದೇವರನ್ನು ಆಶ್ರಯಿಸ್ತಿಲ್ಲ, ದೇವರ ಭಕ್ತರಲ್ಲದವರಿಗೆ ನಾವು ಆಶ್ರಯವನ್ನು ಕೊಟ್ಟು ಅಂದರೆ ನಮ್ಮ ಕತೆ ಹೀಗೆ. ತಾಳೆ ಮರಗಳೇನಿದ್ದಾವೆ, ತಾಳೆ ಮರಗಳು ಆ ಎಲ್ಲ ಧೇನುಕಾಸುರ ಮುಂತಾದ ದೈತ್ಯರಿಗೆ ಆಶ್ರಯವನ್ನು ಕೊಟ್ಟವು, ವಾಸ ಮಾಡಲಿಕ್ಕೆ ಜಾಗ ಕೊಟ್ಟವು. ಇದರ ಫಲ ಏನಾಯಿತು? ಕಡೆಗೆ ಈ ಧೇನುಕಾಸುರನೊಟ್ಟಿಗೆ ಅವುಗಳೂ ಸಾಯಬೇಕಾಯಿತು. ಇದೇ ಫಲ. ಅದರಿಂದಾಗಿ ಯಾವತ್ತು ಭಗವದ್ವೇಷಿಗಳೇನಿದ್ದಾರೆ, ಭಗವದ್ವೇಷಿಗಳಿಗೆ ಆಶ್ರಯ ಕೊಡಬಾರದು, ಭಗವದ್ವೇಷಿಗಳಿಗೆ ಸಪೋರ್ಟ್ ಮಾಡಬಾರದು. ಮಾಡಿದರೆ ಆ ಪಾಪದ ಫಲ ನಮಗೂ ಬರ್ತದೆ. ಇಲ್ಲಪ್ಪ ನಾವೇನು ಮಾಡಲಿಕ್ಕೆ ಹೋಗೋಲ್ಲ, ನಾವೇನು ಅಂಥವ್ರ ಸಹವಾಸಕ್ಕೆ ಹೋಗೋಲ್ಲ. ನೋಡಿ, ಒಂದೇನು ಅಂತ ಹೇಳಿದ್ರೆ, ಯಾರು ದೇವರನ್ನು ದ್ವೇಷ ಮಾಡುವವರಿದ್ದಾರೆ ಅವರಿಗೆ ಜೈಕಾರ ಹಾಕೋದು ಮಾತ್ರ ಸಪೋರ್ಟ್ ಅಂತ ಅರ್ಥ ಅಲ್ಲ. ಮತ್ತೇನೆಂದರೆ, ಅವರು ದೇವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ನಮಗೇನಾಗಬೇಕಾಗಿದೆ? ಸುಮ್ಮನೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಶಾಸ್ತ್ರ ಹೇಳೋದು. ಯಾವಾಗ ನೀವು ಸುಮ್ಮನೆ ಕೂರ್ತೀರಿ, ಸುಮ್ಮನೆ ಕೂತರೂ ಕೂಡ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ ಅಂತ ಅರ್ಥ. ಹೀಗೆ
ಪ್ರತಿಭಟನೆ ಮಾಡಬೇಕು, ಇಲ್ಲ ಅಲ್ಲಿಂದ ಎದ್ಕೊಂಡು ಹೋಗಬೇಕು, ಇಲ್ಲ ಸರಿಯಾದದನ್ನು ನಾವು ಆಶ್ರಯಿಸಬೇಕು. ಅದು ಮಾಡಲಿಕ್ಕೆ ಹೋಗಲ್ಲ ನಾವು. ಮತ್ತೇನು ಅಂತ ಹೇಳಿದ್ರೆ, ಅಯ್ಯೋ ನಮಗೇನು ಸುಮ್ಮನೆ ಕೂರ್ತೇವೆ. ದೇವರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ಅಯ್ಯೋ ನಮಗೇನಾಗಬೇಕಾಗಿದೆ, ಸುಮ್ಮನೆ ಕೂರ್ತೇವೆ. ಇದೂ ಕೂಡ ನಿಜವಾಗಲೂ ಕೂಡ ಭಗವಂತನಿಗೆ ಅವಮಾನವೇ. ಅದರಿಂದಾಗಿ ಯಾವತ್ತೂ ಭಗವಂತನಿಗೆ ವಿಮುಖರಾದವರೇನಿದ್ದಾರೆ, ಅಂದರೆ ಭಗವಂತನ ದ್ವೇಷಿಗಳೇನಿದ್ದಾರೆ, ಅವರೊಟ್ಟಿಗೆ ಯಾವತ್ತೂ ಸೇರಬಾರದು, ಅವರ ಸಹವಾಸ ಮಾಡಬಾರದು. ಮಾಡಿದರೆ ಇದೇ ಗತಿ ಆಗತ್ತೆ ಅನ್ನುವುದನ್ನು ಈ ಧೇನುಕಾಸರ ವಧೆ ಏನಿದೆ ಅದರ ಮೂಲಕ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಕೃಷ್ಣ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ಕಾತ್ಯಾಯನಿ ವ್ರತ. ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಕೃಷ್ಣನೇ ನಮಗೆ ಪತಿಯಾಗಬೇಕು ಅಂತ ಹೇಳಿ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಕಾತ್ಯಾಯನಿ ವ್ರತ ಅಂತ ಹೇಳಿದರೆ ಅದೇ ಮಾರ್ಗಶೀರ್ಷ ಮಾಸ, ಚಳಿಗಾಲದಲ್ಲಿ ತಾವು ಆ ನದಿಯ ತೀರದಲ್ಲಿ ಮರಳಿನಲ್ಲಿ ಕಾತ್ಯಾಯನಿಯ ಪ್ರತಿಮೆಯನ್ನು ಮಾಡಿ ಆ ಕಾತ್ಯಾಯನಿ ಆರಾಧನೆ ಮಾಡ್ತಾ ಇದ್ದಾರೆ. ಅಲ್ಲ ಹೌದು, ಇವರಿಗೆ ಮದುವೆ ಆಗಬೇಕಾಗಿರೋದು ಯಾರನ್ನು? ಕೃಷ್ಣನನ್ನು. ಕಾತ್ಯಾಯನಿನ ಯಾಕೆ ಆರಾಧನೆ ಮಾಡ್ತಾ ಇದ್ದಾರೆ? ಇಲ್ಲಿ ಕಾತ್ಯಾಯನಿ ಅಂತ ಹೇಳಿದರೆ ಯಾರು? ಇದು ಇನ್ನೊಂದು ಪ್ರಶ್ನೆ. ಕಾತ್ಯಾಯನಿ ಅಂತ ಹೇಳಿದರೆ ಯಾರು? ಆ ಕಾತ್ಯಾಯನಿಯನ್ನು ಯಾಕೆ ಆರಾಧನೆಯನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಭಾಗವತದಲ್ಲಿ ಸ್ಪಷ್ಟ ಉತ್ತರ ಇಲ್ಲ. ಎರಡು ಪ್ರಶ್ನೆಗೂ ಸರಿಯಾದ ಉತ್ತರ ಇಲ್ಲ. ಅದನ್ನು ವಾದಿರಾಜರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಪುಮಾನ್ ಸಮಭ್ಯರ್ಚಯಿತುಂ ಸಲಜ್ಜಾಃ ಸಮಾಂತರಂಗಾವರವರ್ಣಿನೀಶ್ಚ ಸಹೋದರೀಂ ಶ್ರೀರಮಣಸ್ಯ ದುರ್ಗಾಮಪೂಜಯಸ್ತಾಂ ಕೃತ ವಿಶ್ವಸರ್ಗಾಂ. ವಾಸ್ತವಿಕವಾಗಿ ಎಲ್ಲ ಗೋಪಿಕಾಸ್ತ್ರೀಯರಿಗೂ ಕೃಷ್ಣನೇ ಪತಿಯಾಗಿ ಸಿಗಬೇಕಾಗಿದೆ. ಹೌದು, ಇವಾಗ ಪತಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡೋಣ? ಎಲ್ಲಿವರೆಗೆ ಅಂದರೆ, ಇವಾಗ ಒಬ್ಬಳು ಹುಡುಗಿ ಯಾರನ್ನೂ ತಾನು ಪ್ರೀತಿ ಮಾಡ್ತಾ ಇದ್ದಾಳೆ, ಯಾವುದೋ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ. ಇವಾಗ ಆ ಹುಡುಗ ನನಗೆ ಸಿಗಬೇಕು, ಅದಕ್ಕೆ ಏನು ಮಾಡ್ತಾಳೆ ಅವಳು? ಬೇರೆ ಗಂಡಸರ ಹತ್ರ ಹೋಗಿ ಹೇಳ್ತಾಳ, ಪ್ಲೀಸ್ ನನಗೆ ಏನಾದರೂ ಸಹಾಯ ಮಾಡಿ, ಅವ್ರು ನನಗೆ ಸಿಗುವಾಗ ಮಾಡಿ, ಅವ್ರ ಮದುವೆಯಾಗಿ ಮಾಡಿ ಹೇಳ್ತಾಳ? ಹೇಳಲಿಕ್ಕಾಗಲ್ಲ. ಅಂದರೆ ನಾಚಿಕೆ ಬಿಡೋಲ್ಲ ಅವಳಿಗೆ. ಅದಕ್ಕೇನು ಅಂತ ಹೇಳಿದ್ರೆ, ಅವಳು ಯಾರಾದರೂ ಸ್ತ್ರೀಯರೇ ಸಿಗ್ತಾರಾ ಅಂತ ನೋಡ್ತಾಳೆ. ಯಾರಾದರೂ ಸಿಗ್ತಾರಾ, ನನಗೆ ಯಾರಾದರೂ ನನ್ನಂಥವರೇ ಯಾರಾದರೂ ಸಿಗ್ತಾರಾ ನನಗೆ ಸಹಾಯ ಮಾಡುವವರಂತ ಹುಡುಕ್ತಾಳೆ. ಯಾಕಂದರೆ ಇದು ಸ್ತ್ರೀ ಸಹಜವಾದ ಸ್ವಭಾವ. ಹಾಗೆ ಗೋಪಿಕಾಸ್ತ್ರೀಯರು ತಾವು ಯೋಚನೆ ಮಾಡಿದ್ರಂತೆ, ನಮಗೆ ಕೃಷ್ಣ ಪತಿಯಾಗಿ ಸಿಗಬೇಕು ಅಂದ್ರೆ ನಾವು ಯಾರನ್ನು ಆಶ್ರಯಿಸಬೇಕು? ಕಡೆಗೆ ಯೋಚನೆಯನ್ನು ಮಾಡಿದ್ರಂತೆ, ನಮಗೇನು ಅಂದರೆ ಸುಲಭವಾದ ಮಾರ್ಗ ಅಂತ ಹೇಳಿದ್ರೆ, ಆ ಹುಡುಗನ ತಂಗಿ ಅಕ್ಕ ಇದ್ದರೆ ಅವ್ರ ಹತ್ರ ಸ್ವಲ್ಪ ಒಳ್ಳೇದು ಮಾಡ್ಕೊಳ್ಳೋದು, ಆ ಮೂಲಕ ಆ ಹುಡುಗನ ನಾವು ಮದುವೆ ಆಗಲಿಕ್ಕಾಗತ್ತೆ ಅಂತ. ಅದಕ್ಕೇನು ಅಂದರೆ ದುರ್ಗೆ ಅಂತ ಕಾತ್ಯಾಯನಿ ಅಂತ ಹೇಳಿದ್ರೆ ದುರ್ಗಾ ಅಂತ ಹೇಳೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ದುರ್ಗಾ ಕಾತ್ಯಾಯನಿ ಮಹಾಮಾಯೆ, ಮಹಾಯೋಗಿನ್ ಯಧೀಶ್ವರಿ ದುರ್ಗಾ. ಅದಕ್ಕೋಸ್ಕರ ಆ ದುರ್ಗೆಯನ್ನು ಇವರು ಪೂಜೆ ಮಾಡಿದ್ರಂತೆ. ದುರ್ಗೆ ಕೃಷ್ಣನ ತಂಗಿ, ಕೃಷ್ಣ ಸ್ವಸ, ವಿಷ್ಣು ಸ್ವಸ ಅವಳು. ಯಾಕಂದರೆ ಕೃಷ್ಣ ಇಲ್ಲಿ ಯಾವಾಗ ಅವತಾರ ಮಾಡಿದ, ಮುಂದೆ ಗೋಕುಲದಲ್ಲಿ ಇವಳು ಅವತಾರ ಮಾಡಿದ್ರು ಕೃಷ್ಣನ ತಂಗಿಯಾಗಿ. ಅಷ್ಟು ಮಾತ್ರ ಅಲ್ಲ, ಕೃಷ್ಣನೊಟ್ಟಿಗೆ ಇದ್ಲವಳು, ತಂಗಿಯಾಗಿಯೇ ಇದ್ಲು. ಕೃಷ್ಣಾವತಾರದಲ್ಲಿ ಲಕ್ಷ್ಮಿಯ 3 ಅವತಾರಗಳು ಬಂದಿದೆ, ಶ್ರೀ ಭೂ ದುರ್ಗಾ. ಅದರಲ್ಲಿ ಶ್ರೀದೇವಿ ಭೂದೇವಿಯರು ರುಕ್ಮಿಣಿ ಸತ್ಯಭಾಮೆಯರಾಗಿ ಬಂದರೆ, ದುರ್ಗಾದೇವಿ ಕೃಷ್ಣನ ತಂಗಿಯಾಗಿ ಬಂದಿದ್ದಾಳೆ. ರುಕ್ಮಿಣಿ ವಿವಾಹ ಆಗುವ ತನಕವೂ ಕೂಡ ಕೃಷ್ಣನೊಟ್ಟಿಗೆ ಇದ್ಲಂತ ನೋಡಿ. ಯಾರಿಗೂ ಕಾಣಿಸ್ತಾ ಇರಲಿಲ್ವಂತೆ, ಯಾದವರಿಗೆ ಮಾತ್ರ ಕಾಣಿಸ್ತಾ ಇದ್ದಂತೆ. ರುಕ್ಮಿಣಿ ವಿವಾಹದಲ್ಲಿ ದುರ್ವಾಸರು ಬಂದವರು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ, ಕೃಷ್ಣ ನನಗೆ ನಿನ್ನ ತಂಗಿ ದುರ್ಗೆಯನ್ನು ಕಳಿಸ್ಕೊಡು, ಯಾಕಂದರೆ ನಾನು ಅವಳ ಆರಾಧನೆ ಮಾಡಬೇಕು ಅಂತ. ಆಯಿತು ಅಂತ ಕೃಷ್ಣ ಕಳಿಸ್ಕೊಟ್ಟಂತೆ. ದೂರ್ವಾಸರು ಆಮೇಲೆ ಅವಳನ್ನು ಕರ್ಕೊಡೋದ್ರಂತೆ. ನೋಡಿ, ಹೀಗೆ ಇದು ಪುರಾಣಗಳಲ್ಲಿ ಬರುವಂಥ ಕಥೆ. ಅದಕ್ಕೆ ಆ ದುರ್ಗೆಯನ್ನು, ಯಾಕಂದರೆ ಇವಳು ತಂಗಿಯನ್ನು ಒಲಿಸ್ಕೊಂಡು ಅಂತ ಹೇಳಿದರೆ ನಮಗೆ ಅಣ್ಣನನ್ನು ಮದುವೆ ಆಗೋದು ಸುಲಭ ಅಂತ ಹೇಳಿ ತಾವು ಅವಳ ಆರಾಧನೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಷಯವನ್ನು ತಿಳಿಸ್ಕೊಂಡು ಹೋಗ್ತಾರೆ ಸ್ವಾರಸ್ಯಪೂರ್ಣವಾಗಿ. ಏನಂತ ಹೇಳಿದ್ರೆ, ಕೃಷ್ಣಂ ಪತಿಂತ ಕಿಲ ಕಾಮಯಂತ್ಯೋ ಲಕ್ಷ್ಮೀಂ ಪ್ರಸನ್ನಾಂ ವಿದಧುರುದ್ವ್ರತೇನ ಸ್ವಪ್ರೇಯಸಿ ವೈರಿವಧೂ ಕಥಂ ತುಷ್ಟಾ ಪ್ರಭುಸ್ಸೋಪರಥಾ ವಿದಧ್ಯಾತ್. ಇನ್ಯಾಕೋಸ್ಕರ ಅಂತ ಹೇಳಿದರೆ, ಇವಾಗ ಕೃಷ್ಣ ಮದುವೆ ಆಗಬೇಕು ಅಂತ ಹೇಳಿದರೆ ಮದುವೆ ಆಗದವನೇ ಕೃಷ್ಣ. ಈಗಾಗಲೇ ಕೃಷ್ಣನೇ ಮದುವೆ ಆಗಿದೆ. ಯಾಕಂದರೆ ಲಕ್ಷ್ಮಿ ಅವನ ಪತಿ ತಾನೆ, ಅಂದರೆ ಅವನು ನಾರಾಯಣ, ಅವನ ಪತ್ನಿ ಲಕ್ಷ್ಮಿ ಇದ್ದೇ ಇದ್ದಾಳೆ. ಅದಕ್ಕಾಗಿ ಈಗಾಗಲೇ ಮದುವೆ ಆಗಿರೋನ ಹತ್ರ ಹೋಗಿ ನನ್ನ ಮದುವೆ ಆಗು ಅಂದರೆ ಪೀಡಿಸಿದರೆ ಏನು ಮಾಡ್ತಾನೆ ಅವನು? ಎಷ್ಟು ಪೀಡಿಸಿದರೆ ಕಡೆಗೆ ಒಂದು ಬೆಳ್ತಾನೆ, ನನ್ನ ಹೆಂಡ್ತಿಯನ್ನು ಕೇಳಿಬಿಡು, ಅವಳು ಒಪ್ಪಿದ್ರೆ ನನ್ನಿಂದೇನು, ಯಾಕಂದ್ರೆ ಅವಳು ಆಕ್ಷೇಪ ಮಾಡ್ತಾಳೆ. ಅದಕ್ಕೆ ನನ್ನ ಹೆಂಡ್ತಿಯನ್ನು ಕೇಳಿಬಿಡು, ನನ್ನ ಹೆಂಡ್ತಿ ಒಪ್ಪಿದ್ದು ಅಂದರೆ ನನ್ನಿಂದೇನು ಆಕ್ಷೇಪ ಇಲ್ಲ ಅಂತ. ಅವಾಗ ಏನಂದರೆ ಹೋಗಿ ಹೆಂಡ್ತಿ ಕಾಲಿಡ್ಕೊಳ್ಳೋದು, ಅಕ್ಕ
ಹೇಗಾದರೂ ನನ್ನಲ್ಲಿ ಒಪ್ಕೊಳ್ಳಕ್ಕ ಅಕ್ಕ, ಯಾಕಾದರೂ ಒಪ್ಕೊಳ್ಳಕ್ಕ, ಯಾಕಂದರೆ ಈ ರೀತಿ. ಹಾಗೆ ಈಗ ಕೃಷ್ಣ ನಮ್ಮಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಅವನ ಪತ್ನಿ ಇದ್ದಾಳಲ್ವ ಲಕ್ಷ್ಮಿ, ಅವಳ ಪರ್ಮಿಷನ್ ಬೇಕು. ಅದಕ್ಕೋಸ್ಕರ ಅವಳನ್ನೇ ನಾನು ಹೊಲಿಸ್ಕೊಂಡ್ರೆ ಆವಾಗ ಕೃಷ್ಣ ನಮಗೆ ಬೇಗ ಸಿಗ್ತಾನೆ ಅಂತೇಳಿ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಾತ್ಯಾಯನಿ ಅಂದರೆ ದುರ್ಗೆ, ದುರ್ಗೆ ಅಂತ ಹೇಳಿದ್ರೆ ಲಕ್ಷ್ಮಿ. ನೋಡಿ, ಇದನ್ನು ವಾದಿರಾಜರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅದರಿಂದಾಗಿ ದುರ್ಗೆ ಅಂತ ಹೇಳಿದ್ರೆ ಪಾರ್ವತಿ, ಹೌದು ಪಾರ್ವತಿ ಹೌದು, ಅಲ್ಲ ಅಂತಲ್ಲ. ಲಕ್ಷ್ಮಿ ಹೌದಲ್ಲ ಅಂತಲ್ಲ. ನೋಡಿ ಎರಡು, ಯಾಕಂದರೆ ಇದೆಲ್ಲ ನಾವು ಸಪ್ತಶತಿ ದೇವಿ ಮಹಾತ್ಮೆಯನ್ನು ಕೇಳಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೂಲತಃ ದುರ್ಗಾರೂಪ ಅನ್ನುವಂಥದ್ದು ಲಕ್ಷ್ಮಿಯದ್ದು. ಇದನ್ನು ಆಚಾರ್ಯರು, ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮೂಲತಃ ದುರ್ಗಾರೂಪ ಅನ್ನುವುದು ಲಕ್ಷ್ಮಿಯದ್ದೇ ರೂಪ. ಆದರೆ ಈ ದುರ್ಗಾರೂಪ ಪಾರ್ವತಿಯಲ್ಲಿ ಪ್ರಕಟಗೊಂಡಿತು ಶುಂಭ ನಿಶುಂಭರನ್ನು ಸಂಹಾರ ಮಾಡಲಿಕ್ಕೋಸ್ಕರ. ಅದರಿಂದಾಗಿ ಪಾರ್ವತಿಯು ಕೂಡ ದುರ್ಗೆಯಾದಳು ಅಂತ ಹೇಳಿದರೆ ಅವಳೊಳಗೆ ನಿಜವಾದ ಮೂಲಭೂತವಾದ ಲಕ್ಷ್ಮಿಯ ದುರ್ಗಾರೂಪ ಕೂತಿದೆ, ಅದಕ್ಕೆ ಇವಳು ದುರ್ಗೆಯಾದಳು. ಹೀಗೆ ಪಾರ್ವತಿಯನ್ನಂದರೆ ಕೆಲವು ಕಡೆ ಪಾರ್ವತಿ ದುರ್ಗಾರೂಪದಲ್ಲಿರ್ತಾಳೆ, ಅಂದರೆ ಹೀಗೆ ಅವಳೊಳಗೆ ವಿಷ್ಣು ಮಾಯೆ ಅಂತ ಕರೆಯಲ್ಪಡುವಂತಹ ಲಕ್ಷ್ಮಿ ದುರ್ಗಾರೂಪದಿಂದ ನೆಲೆಸಿಡ್ತಾ ಇರ್ತಾಳೆ. ಕೆಲವು ಕಡೆ ಪಾರ್ವತಿಯಲ್ಲ, ತಾನು ಹಾಗೆ ನೆಲೆಸಿರ್ತಾಳೆ. ನೆನಪಿಡಿ, ಇವಾಗ ಉದಾಹರಣೆಗೆ ಮಹಿಷಾಸುರನನ್ನು ಕೊಂದಂತಹ ದುರ್ಗಾರೂಪ ಏನಿದೆ ಅದು ಸಾಕ್ಷಾತ್ ಲಕ್ಷ್ಮಿಯದ್ದೇ ದುರ್ಗಾರೂಪ. ಅದೇ ರಕ್ತ ಬೀಜಾಸುರ, ಮಹಿಷಾಸುರ, ಶುಂಭ ನಿಶುಂಭರು ಇವರನ್ನೆಲ್ಲ ಸಂಹರಿಸಿದಂತಹ ದುರ್ಗಾರೂಪ ಏನಿದೆ ಇದು ಪಾರ್ವತಿಯ ಒಳಗೆ ನೆಲೆಸಿರುವಂತಹ ದುರ್ಗಾರೂಪ. ಇವೆಲ್ಲವೂ ಕೂಡ ಪಾರ್ವತಿಯ ದುರ್ಗಾರೂಪ. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು. ಇದನ್ನು ತಿಳಿಸ್ಕೊಂಡು ಹೋದರು. ಆನಂತರ ಇನ್ನೊಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇದು ಭಾಗವತದಲ್ಲೇ ಬರುವಂಥದ್ದು. ಕೃಷ್ಣ ಒಂದು ಬೇಸಿಗೆ, ಆ ಬೇಸಿಗೆಯಲ್ಲಿ ಎಲ್ಲ ಗೋಪಾಲಕರೊಟ್ಟಿಗೆ ಹೋಗಿದ್ದಾರೆ. ಅವರಿಗೆ ಗೋಪಾಲಕರಿಗೆ ಹಸಿವಾಗಲಿಕ್ಕೆ ಶುರುವಾಯಿತು. ಹಸಿವಾದಾಗ ಅವರು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ತುಂಬ ಹಸಿವಾಗ್ತಾ ಇದೆ ಕೃಷ್ಣ ಅಂತ. ನೋಡಿ, ಇಲ್ಲೇ ಹತ್ತಿರದಲ್ಲಿ ಬ್ರಾಹ್ಮಣರು ಒಂದು ಸತ್ರಯಾಗವನ್ನು ಮಾಡ್ತಾ ಇದ್ದಾರೆ. ಅಂಗೀರಸ ಸತ್ರ ಅಂತ ಒಂದು ಸತ್ರಯಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೀವು ಕೇಳಿ, ಕೃಷ್ಣ ಬಂದಿದ್ದಾನೆ, ಕೃಷ್ಣನಿಗೆ ಆಹಾರ ಬೇಕಂತೆ, ಕೊಡಬೇಕಂತೆ ಅಂತ ಕೇಳಿ. ಕೃಷ್ಣ ಕೊಡ್ತಾನೆ. ಅಲ್ಲ, ಇವರು ಎಲ್ಲ ಬ್ರಾಹ್ಮಣರು ಕೊಡ್ತಾರೆ ಅಂತ ಹೇಳಿ ಕಳಿಸಿಕೊಟ್ರು ಕೃಷ್ಣ. ಅವರೆಲ್ಲರೂ ಬಂದು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ, ನಮಗೆ ಕೃಷ್ಣ ಕಳಿಸಿದ್ದಾನೆ, ಕೃಷ್ಣನಿಗೆ ಆಹಾರ ಬೇಕಂತೆ, ಕೊಡಬೇಕಂತೆ. ತುಂಬ ಸುಂದರವಾದ ಮಾತು ಹೇಳ್ತಾರೆ ವಾದಿರಾಜರು. ಇವಾಗ ನಿಜವಾಗ್ಲೂ ಹಸಿವಾಗಿರೋದು ಯಾರಿಗೆ? ಗೋಪಾಲಕರಿಗೆ. ಆಹಾರ ಕೇಳ್ತಾ ಇರೋದು ಯಾರಿಗೆ? ಕೃಷ್ಣನಿಗೆ ಬೇಕು ಅಂತ. ಇವರಿಗೆ ಹಸಿವಾಗಿದ್ದರೆ ಕೃಷ್ಣನಿಗೆ ಬೇಕು ಅಂತ ಕೇಳೋದು ಸುಳ್ಳಲ್ವ? ತಪ್ಪಲ್ವ ಇದು? ಮತ್ತು ನಮಗೆ ಹಸಿವಾಗಿದೆ ಕೊಡಿ ಅಂತ ಕೇಳಬೇಕು, ಕೃಷ್ಣನಿಗೆ ಕೊಡಿ ಅಂತ ಕೇಳೋದು ತಪ್ಪಲ್ವಾ? ಅಲ್ಲ, ತಪ್ಪಲ್ಲ. ಮತ್ತೇನೆಂದರೆ ಅದಲ್ಲಿ ನೋಡಿ ಎಷ್ಟು ಚಂದ ವಾದಿರಾಜರು ಹೇಳ್ತಾರೆ ಅಂತ ಹೇಳಿದ್ರೆ, ಕ್ಷುತ್ಪಿಪಾಸಿ ಕ್ಷುತ್ಪೀಡಿತಾಪಿ ಪರಮಾನುಗ್ರಹ ಮಂಡಲೀ ಸ ಕೃಷ್ಣಾಯ ಭೋಜ್ಯಮಿತಿ ವಿಪ್ರಚಯಂ ಯಯಾಚೆ ಯುಕ್ತಂ ಹಿ ತನ್ಮುರರಿಪೋರನುಗಾ ವಿರಾಗ ಯತ್ನಂ ಕದಾಚಿದಪಿ ನ ಸ್ವಕೃತೆ ಪ್ರಕುರ್ಯು. ತುಂಬ ಸುಂದರವಾದ ಮಾತು ಹೇಳ್ತಾರೆ. ದೇವ್ರ ಭಕ್ತರೇ ಆಗಿರಿ. ನಮಗೆ ಗೊತ್ತಿಲ್ಲ, ಭಕ್ತಿ ಗೊತ್ತಿಲ್ಲ, ನಾವು ಭಕ್ತರಲ್ಲ, ಅದಕ್ಕೆ ಆ ರೀತಿ ಹೇಳ್ತೇವೆ ಅಷ್ಟೇ. ನಾವು ಭಕ್ತರಾಗಿದ್ದರೆ ಪ್ರತಿಯೊಂದು ಕೃಷ್ಣನಿಗಾಗಿ ಇಷ್ಟಪಡ್ತೇವೆ. ಅದಕ್ಕಾಗಿ ಇವತ್ತು ಊಟ ಯಾರಿಗೆ? ನನಗಲ್ಲ, ದೇವರಿಗೆ, ದೇವ್ರ ನೈವೇದ್ಯಕ್ಕೆ. ಅದಕ್ಕೆ ಹೇಳೋದೇ ಹಾಗೆ, ಹಿಂದಿನವ್ರು ಹೇಳ್ತಾ ಇದ್ದೆ, ಇವತ್ತು ದೇವ್ರ ನೈವೇದ್ಯಕ್ಕೆ ಇದನ್ನು ಮಾಡು, ಇವತ್ತು ದೇವ್ರ ನೈವೇದ್ಯಕ್ಕೆ ಇದನ್ನು ಮಾಡು. ಯಾಕಂತ ಹೇಳಿದ್ರೆ ದೇವರ ಪ್ರಸಾದ ನಾವು ತಿನ್ನೋದು, ನಮಗೋಸ್ಕರ ಅಲ್ಲ. ಇದು ಹಿಂದಿನವರಲ್ಲಿದ್ದದ್ದು ಮುಖ್ಯವಾಗಿ. ಯಾಕಂದರೆ ಇದು ದೇವರ ಭಕ್ತರ ಒಂದು ಲಕ್ಷಣ ಅದು ಅಂತ ಹೇಳ್ತಾರೆ. ತಮಗೋಸ್ಕರ ಅವರು ಏನನ್ನು ಇಚ್ಛಿಸೋಲ್ಲ, ತಮಗೋಸ್ಕರ ಏನನ್ನು ಬಯಸಲ್ಲ, ಮತ್ತು ದೇವರಿಗೋಸ್ಕರವೇ. ಆ ದೇವರಿಗೆ ನೈವೇದ್ಯ ಮಾಡಿಯೇ ಎಲ್ಲವನ್ನು ಸ್ವೀಕಾರ ಮಾಡೋದು. ಒಂದು ತೊಟ್ಟು ನೀರು ಸಮೇತ ದೇವರಿಗೆ ನೈವೇದ್ಯ ಮಾಡಿಯೇ ಸ್ವೀಕಾರ ಮಾಡೋದು, ಇದು ಭಕ್ತಿಯ ಲಕ್ಷಣ. ಈ ರೀತಿ ಇಲ್ಲದೆ ಇದ್ದರೆ ಅವನು ಭಕ್ತನೇ ಅಲ್ಲ. ಬಾಯಲ್ಲಿ ಹೇಳ್ಕೊಳ್ಬೋದಷ್ಟೇ, ನಾವು ದೇವ್ರ ಭಕ್ತರು, ದೇವ್ರ ಭಕ್ತರು, ದೇವ್ರ ಭಕ್ತರು ಅಂತ. ನೀನು ಏನು ಮಾಡ್ತಾ ಇದ್ದೀಯ ದೇವರ ಬಗ್ಗೆ? ಕಡೆಗೆ ಇಷ್ಟ ಆದರೂ ಮಾಡು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತು ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಇಷ್ಟೇ ಗೀತೆಯಲ್ಲಿ ಹೇಳಿದ್ದು ಕೃಷ್ಣ ಕಡೆಯಲ್ಲಿ. ಯತ್ ಕರೋಷಿ ಯದಶ್ನಾಸಿ, ನೀನು ಏನು ತಿಂತೀಯ ಅದನ್ನು ಅರ್ಪಣೆ ಮಾಡು. ನನಗೆ ಬೇಕು ಅಂತಲ್ಲ, ನನಗೆ ಹಸಿವಾಗ್ತಾ ಇದೆ ಅಂತನೂ ಅಲ್ಲ. ಮತ್ತೇನೆಂದರೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ. ನಿನ್ನ ಭಕ್ತಿ ನನಗೆ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ. ಇನ್ನೇನು ದೇವ್ರು ತಿನ್ನೋಲ್ಲ, ಮತ್ತೇನೆಂದರೆ ಸಂತೋಷ ಪಡ್ತಾನೆ. ನಾನು ಕೊಟ್ಟಿದ್ದು ಅಂತ ನೆನಪಿದೆಯಲ್ವ ನಿನಗೆ, ಅದಕ್ಕೋಸ್ಕರ ದೇವರಿಗೆ ಅರ್ಪಣೆಯನ್ನು ಮಾಡು. ಪ್ರತಿಯೊಂದಕ್ಕೂ ಭಗವದ್ ಭಕ್ತರೇ ಹಾಗೆ ಅಲ್ವಾ? ಅದಕ್ಕೋಸ್ಕರ ಗೋಪಾಲಕರು ಹೋಗಿ ಕೃಷ್ಣನಿಗೆ ಬೇಕು ಅಂತ ಆಹಾರವನ್ನು ಕೇಳ್ತಾ ಇದ್ದಾರೆ. ನೋಡಿ, ಯಾವತ್ತೂ ಹೀಗಿದೆ.
ಯಾವತ್ತು ಒಂದು ಆಹಾರವನ್ನು ನಾವು ತಯಾರು ಮಾಡಬೇಕಾದ್ರೂ ಕೂಡ ದೇವರಿಗೋಸ್ಕರ ಅಂತ ಮಾಡಬೇಕು, ಇನ್ಯಾರಿಗೋಸ್ಕರ ಅಲ್ಲ. ಅಯ್ಯೋ ಇವತ್ತು ಮನೆಯಲ್ಲಿ ಫಂಕ್ಷನ್ ಇದೆ ಅಂದರೆ ನೋಡಿ 100 ಜನ ಬರ್ತಾರೆ, ಅದಕ್ಕೆ ಈ ಸ್ವೀಟ್ ಮಾಡಿ ಆ ಸ್ವೀಟ್, ನಾವೇನಂತ ಹೇಳಿದರೆ ಅಲ್ಲ ಹೊಸ ಟೈಪ್ ಮಾಡಿ ಸ್ವೀಟ್, ಹೊಸ ಟೈಪ್ ಸ್ವೀಟ್ ಎಲ್ಲೂ ಮಾಡಿರಬಾರ್ದು, ಅಂಥದ್ದೇ ಮಾಡಬೇಕು ಸ್ವೀಟು, ಇಂಥದ್ದೆಲ್ಲ. ಯಾಕಂತ ಹೇಳಿದರೆ ಎಲ್ಲ ಮಾಡಿ ತಿಂದುಬಿಟ್ಟಿರ್ತಾರಲ್ವ, ಎಲ್ಲ ಕಡೆ ಮಾಡಿ ತಿಂದಿರ್ತಾರೆ, ಅದಕ್ಕೆ ಯಾರೂ ತಿಂದೇ ಇಲ್ಲಿ ಇದು ಮಾಡಬೇಕು ನಮ್ದು, ಅಂತಹ ಸ್ವೀಟ್ ಆಗಬೇಕು. ಯಾಕಂದರೆ ನಮ್ಮ ಮನಸ್ಸಿನಲ್ಲಿರುವುದು ಏನು ಅಂತ ಹೇಳಿದರೆ ಮನುಷ್ಯರಿಗೆ ತಿನ್ನಿಸೋದೇ ಇರುವುದು, ದೇವರಿಗೆ ತಿನ್ನಿಸೋದು ನಮ್ಮ ಮನೆಯಲ್ಲಿ ನಮ್ಮ ಇದರಲ್ಲಿ ಇಲ್ಲವೇ ಇಲ್ಲ. ಒಂದೊಮ್ಮೆ ದೇವರಿಗೋಸ್ಕರ ಅಂತ ಹಾಗಿದರೆ ನಾವು ಏನು ಯೋಚನೆ ಮಾಡ್ತೇವೆ ಅಂದರೆ ನಮ್ಮ ಮನೆ ಫಂಕ್ಷನ್ ಅಂತ ಹೇಳಿದರೆ ನೋಡಿ ಆಹಾರದಲ್ಲಿ ಯಾವುದು ಶುದ್ಧವಾಗಿದೆ ಅಂಥದ್ದನ್ನು ಮಾಡಿ. ಯಾಕಂದರೆ ನೀವು ಹೊಸ ಬಗೆಯ ಸ್ವೀಟ್ ಮಾಡಲಿಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಬೇಡಾಗಿಲ್ಲಿ ಸೇರ್ತದೆ. ಏನೋ ಬೇಡಾಗಿದ್ದು ಕಲರ್ಗಳನ್ನು ಹಾಕೋದು ಅಥವಾ ಏನೋ ಬೇಡಾಗಿದ್ದ ವಸ್ತುಗಳನ್ನು ಹಾಕೋದು, ಪರಿಶುದ್ಧವಾಗಿರುವಂಥ ಪದಾರ್ಥಗಳಲ್ಲ. ಆದರೆ ನೋಡಿ ಹಿಂದೆ ಅಲ್ಲ, ತುಪ್ಪದಲ್ಲಿ ಮಾಡುವಂಥದ್ದು, ಶುದ್ಧವಾದ ಪದಾರ್ಥದಲ್ಲಿ ಮಾಡುವಂಥದ್ದು, ಅಂಥದ್ದೆಲ್ಲ. ಯಾಕಂದರೆ ದೇವರಿಗೆ ಅದು ಬೇಕು. ನಿಮ್ಮ ಹೊಸ ಬಗೆ ಬೇಡ ದೇವರಿಗೆ, ಮತ್ತು ಭಕ್ತಿಯ ಬಗೆ ಬೇಕು. ಇದಕ್ಕೆ ಬಹಳ ಸುಂದರವಾದ ಒಂದು ಕಥೆಯನ್ನು ನಾನು ಕೇಳಿದ್ದು. ಒಬ್ಬರು ಸ್ವಾಮಿಗಳಿದ್ದರು, ಅವರು ಹೇಗಂತ ಹೇಳಿದರೆ ಅವರು ಯಾವಾಗಲೂ ದೇವರದ್ದೇ ಇದರಲ್ಲಿ ಸ್ಮರಣೆಯಲ್ಲಿದ್ದವರು. ಅವರು ಮತ್ತೆ ಒಂದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಹೋಗೋದು, ಅಡುಗೆ ಹತ್ರ ಹೋಗಿ ನೋಡಿ ಇವತ್ತು ದೇವರ ನೈವೇದ್ಯಕ್ಕೆ ಇದನ್ನು ಮಾಡು, ಇವತ್ತು ದೇವರ ನೈವೇದ್ಯಕ್ಕೆ ಈ ಭಕ್ಷ್ಯವನ್ನು ಮಾಡು, ಇವತ್ತು ದೇವರ ನೈವೇದ್ಯಕ್ಕೆ ಈ ಭಕ್ಷ್ಯ ಮಾಡು, ಈ ರೀತಿ ಹೇಳಿ ಹೋಗೋದು. ಒಂದು ದಿನ ಏನಂದರೆ ಇವರು ಒಂದು ಸ್ವೀಟ್ ಹೇಳಿಲ್ಲ ಮಾಡಲಿಕ್ಕೆ, ಅದನ್ನು ಅಡುಗೆ ಮಾಡಿಬಿಟ್ಟಿದ್ದಾನೆ. ನೈವೇದ್ಯ ಮಾಡಬೇಕಾದ್ರೆ ನೋಡಿದ್ರೆ ಅದನ್ನು ಬೇರೆ ಏನು ಮಾಡಿಬಿಟ್ಟಿದ್ದಾನೆ. ಕರೆದ್ರು ಅಡುಗೆಯವನನ್ನು, ಯಾಕೆ ಈ ಸ್ವೀಟ್ ಮಾಡಿದ್ಯಾ, ನಾನು ಹೇಳಿಲ್ವಲ್ಲ ಯಾಕೆ ಮಾಡಿದ್ಯಾ? ಅದಕ್ಕೆ ಅವನು ಹೇಳಿದ, ಇಲ್ಲ ಮಠದ ಮ್ಯಾನೇಜರ್ ಹೇಳಿದರು ಅದನ್ನು ಮಾಡಬೇಕು ಅಂತ, ಅದಕ್ಕೆ ಮಾಡಿದೆ. ಯಾಕೆ ಹೇಳಿದರು? ಇವತ್ತು DC ಬರ್ತಾ ಇದ್ದಾರಂತೆ, ಅದಕ್ಕೆ DC ಕೊಡ್ಲಿಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ಒಂದು ಸ್ವೀಟ್ ಮಾಡಿ ಅದನ್ನು ನೈವೇದ್ಯಕ್ಕೆ ಇಡಿ ಅಂತ ಹೇಳಿದರು, ಅದಕ್ಕೋಸ್ಕರ ಮಾಡಿದ್ದೇನೆ, ತೆಗಿ ಅದನ್ನು. ಯಾಕಂದರೆ ಅದು DCಗೆ ಮಾಡಿದ್ದು, ದೇವರಿಗೆ ಮಾಡಿದ್ದಲ್ಲ ಅದು. ಅದನ್ನು ನೋಡಿ ಅದೇ ರೀತಿ ಅದು DCಗೆ ಮಾಡಿದ್ದದು, ದೇವರಿಗೆ ಮಾಡಿದ್ದಲ್ಲ. ತೆಗಿ ಅದನ್ನು, ದೇವ್ರ ನೈವೇದ್ಯಕ್ಕೆ ಬರೋಲ್ಲ ಅದು. ಅದನ್ನು ನೋಡಿ ಇದರ ಹಿಂದೆ ಎಂಥ ಒಂದು ತತ್ವ ಇದೆ ಅಂದರೆ ಮಾಡಬೇಕಾದ್ರೆ ಯಾರಿಗೋಸ್ಕರ ಅಂತಿರಬೇಕು. ನಾವು ಕೃಷ್ಣಾಷ್ಟಮಿಯಲ್ಲಿ ಮಾಡ್ತೇವೆ ಚಕ್ಕುಲಿ, ಯಾಕಂದರೆ ಅಯ್ಯೋ ಅವ್ರಿಗೆ ಕೊಡ್ಲಿಕ್ಕುಂಟು, ಇವ್ರಿಗೆ ಕೊಡ್ಲಿಕ್ಕುಂಟು, ದೇವರಿಗೆ ಕೊಡ್ಲಿಕ್ಕೆ ಏನುಂಟು ಗೊತ್ತಿಲ್ಲ. ಆದರೆ ಅದಕ್ಕೆ ಅಯ್ಯೋ 2 ಸೇರು ಚಕ್ಲಿ ಮಾಡಬೇಕು, ಯಾಕಂದರೆ ಎಲ್ರಿಗೂ ಕೊಡ್ಲಿಕ್ಕಿದೆಯಲ್ವಾ. ನಮ್ಮ ಮನಸ್ಸಿನಲ್ಲಿರೋದು ಕೊಡುವವರದ್ದೇ ಹೊರತು ದೇವರದ್ದಿಲ್ಲ. ಇಂಥದ್ದೆಲ್ಲ ದೇವರು ಸ್ವೀಕಾರ ಮಾಡೋಲ್ಲ. ಅದಕ್ಕೆ ಹೇಳೋದು ಭಕ್ತಿ ಅನ್ನೋದು ಎಷ್ಟು ಬೇಕು ಪ್ರತಿಯೊಂದು ಕಡೆ ಅಂತ. ಇದನ್ನು ವಾದಿರಾಜರು ಒಂದಿದರಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡಿ. ಅದಕ್ಕಾಗಿ ಗೋಪಾಲಕರು ಹೋಗಿ ಅದನ್ನೇ ಕೇಳಿದ್ರು, ನಮಗೆ ಅದನ್ನು ಕೊಡಬೇಕು ಅಂತ. ಕೊಡಲಿಲ್ಲ, ಬ್ರಾಹ್ಮಣರು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಬ್ರಾಹ್ಮಣರು? ಅದನ್ನು ಕೂಡ ಹೇಳ್ತಾರೆ ಬಹಳ ಸುಂದರವಾಗಿ. ಸ್ವೀಯ ಕ್ರಿಯಾ ಭಂಗ ಭಯೇನ ವಿಪ್ರಾಹ ಶ್ರೇಯಸ್ಕೃತೆ ತೇನ ದದುಃಖಿಲಾನ್ನಂ ಭೃತ್ಯೇ ಸಹಾಶ್ನಾತಿ ಮಖೇ ಸ್ಮದೀಯ ಇತ್ತಂ ವಿದಿತ್ವೇತಿ ಮಮ ಪ್ರತರ್ಕಃ. ಯಾಕೆ ಕೊಡಲಿಲ್ಲ ಅವರು ಅಂತ ಹೇಳಿದರೆ, ಕೃಷ್ಣನಿಗೆ ಆಹಾರ ಬೇಕಾ? ಕೃಷ್ಣನಿಗೆ ಆಹಾರ ಬೇಕು ಅಂದರೆ ನಮ್ಗೆ ಕೊಡ್ಲಿಕ್ಕೆ ಗೊತ್ತಿದೆ ಅಂತ ಬ್ರಾಹ್ಮಣರು ತಿಳ್ಕೊಂಡಂತೆ. ಯಾಕಂದರೆ ನಾವು ಈ ಯಜ್ಞದಲ್ಲಿ ಆಹುತಿ ಕೊಡ್ತಾ ಇದ್ದೇವೆ. ಆಹುತಿ ಕೊಡ್ತಾ ಇರೋದು ಕೃಷ್ಣನಿಗೆ ಆಹುತಿ ಕೊಡ್ತಾ ಇರೋದು. ಅದರಿಂದಾಗಿ ನಾವು ಇಲ್ಲಿ ಕೊಡುವ ಆಹುತಿ ಕೃಷ್ಣನಿಗೆ ಸೇರ್ತದೆ, ಕೃಷ್ಣನ ಹೊಟ್ಟೆ ತುಂಬಿ ಬಿಡ್ತದೆ. ಅದರಿಂದಾಗಿ ಏನು ತೊಂದರೆ ಇಲ್ಲ. ಇನ್ನು ನಿಮಗೆ ಗೋಪಾಲಕರಿಗೆಲ್ಲ ಗೋಪಾಲಕರಿಗೆ ನಿಮಗೆ ಯಾಕೆ ಕೊಡಬೇಕು ನಾವು? ಯಾಕಂದರೆ ಕೃಷ್ಣ ಯಾವತ್ತೂ ಒಬ್ಬನೇ ತಿನ್ನುವುದೇ ಇಲ್ಲ. ಕೃಷ್ಣ ತಿಂದರೆ ಸಪರಿವಾರ ಸಮೇತವಾಗಿ ತಿನ್ನು. ಯಥಾ ತರೋರ್ ಮೂಲ ನಿಸೇಚನೇನ ತೃಪ್ಯಂತಿ ತತ್ಕಂದ ಭುಜೋಪ ಶಾಖಾ ಅಂತ ಭಾಗವತ ಹೇಳಿದಾಗೆ, ಯಾವ ರೀತಿ ನಾವು ಬೇರಿಗೆ ನೀರು ಹಾಕಿದರೆ ಬೇರು ಮಾತ್ರ ಕುಡಿಯೋಲ್ಲ, ಮತ್ತು ಇಡೀ ಮರಕ್ಕೆ ಕೊಡ್ತದೆ. ಹಾಗೆ ದೇವರಿಗೆ ನಾವು ಏನು ಕೊಡ್ತೇವೆ, ಕೊಟ್ಟರೆ ದೇವರು ಕೃಷ್ಣ ಮಾತ್ರ ಸ್ವೀಕಾರ ಮಾಡೋದೇ ಇಲ್ಲ, ಮತ್ತು ಎಲ್ಲ ದೇವತೆಗಳಿಗೆ ಕೊಡ್ತಾನಂತೆ. ನೈವೇದ್ಯ ಕ್ರಮವೇ ಹಾಗೆ. ನಾವು ಯಾವುದನ್ನು ದೇವರ ಮೇಲೆ ಇಟ್ಟೂ ಕೂಡ ದೇವರು 3 ರೀತಿ ಸ್ವೀಕಾರ ಮಾಡ್ತಾನೆ. ಅದನ, ಘ್ರಾಣ, ವೀಕ್ಷಣ. ಅದರಲ್ಲಿ ಅತ್ಯಂತ ಸೂಕ್ಷ್ಮವಾದ ಶುಭರಸ ಇದೆ, ಅದನ್ನು ತಾನು ತಿಂತಾನೆ. ಇನ್ನು ಅದಕ್ಕಿಂತ ಸ್ವಲ್ಪ ಸ್ಥೂಲವಾದ ರಸ ಇದೆ, ಅದನ್ನು ಮೂಸಿ ಲಕ್ಷ್ಮಿಗೆ ಕೊಡ್ತಾನಂತೆ, ಶ್ರೀ ಭೂದುರ್ಗಾ ರೂಪಕ್ಕೆ. ಇನ್ನು ಕಣ್ಣಿನಿಂದ ಇನ್ನೊಂದು ನಾವಿರುವುದು ಒಂದೇ ನೈವೇದ್ಯ, ಅದನ್ನು ವಿಭಾಗ ಮಾಡ್ತಾನೆ ದೇವರು. ಅದರಲ್ಲಿ ಇನ್ನೂ ಸ್ವಲ್ಪ ಸ್ಥೂಲವಾದ ಅಂಶ ಇದೆ, ಅದನ್ನು ಉಳಿದ ಎಲ್ಲ ದೇವತೆಗಳಿಗೆ ಕೊಡ್ತಾನಂತೆ. ಇನ್ನೂ 4ನೇ ಅಂಶ ಇದೆಯಂತೆ, ಅದನ್ನು ತಾನಿಗೆ ನಮಗೆ ಪ್ರಸಾದ ಅಂತ ಬಿಡ್ತಾನೆ. ನೋಡಿ, ಹೀಗೆ ಅದು ದೇವರ ಪ್ರಸಾದ ಆಗುತ್ತೆ, ಒಂದು ನೈವೇದ್ಯ ಅನ್ನುವಂಥ. ಹೀಗೆ ಭಗವಂತನಿಗೆ ಕೊಟ್ಟು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಪೂಜಿತೇ ದೇವದೇವೇಶೇ ಶಂಖಚಕ್ರ ಗದಾಧರೆ
ಪೂಜಿತ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಹಿ. ಭಗವಂತನಿಗೆ ಪೂಜೆ ಮಾಡಿದರೆ, ನಾರಾಯಣನಿಗೆ ಪೂಜೆ ಮಾಡಿದರೆ ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿದಾಗೆ. ಯಾಕಂದರೆ ಎಲ್ರಿಗೂ ಕೊಟ್ಟೇ ತಿನ್ನೋದವನು ಭಗವಂತ, ಹಾಗೆ ಸ್ವೀಕಾರ ಮಾಡೋಲ್ಲ. ಈ ರೀತಿ ಬ್ರಾಹ್ಮಣರು ತಿಳ್ಕೊಂಡ್ರಂತೆ. ಅಲ್ಲಿ ಬ್ರಾಹ್ಮಣ ಪತ್ನಿಯರು ಯಾಕಂತ ಹೇಳಿದ್ರೆ ಇವರು ಕೊಡದೇ ಇದ್ದಾಗ ಸಪ್ಪೆ ಮೋರೆ ಮಾಡ್ಕೊಂಡು ಬಂದರು ಎಲ್ಲ ಗೋಪಾಲಕರು. ಕೃಷ್ಣ ಏನು ಕೊಡಲೇ ಇಲ್ಲ ಅಂತ ಹಿಂದಿನ ಬಾಗಿಲಿಂದ ಹೋಗಿ ಅಲ್ಲಿ ಬ್ರಾಹ್ಮಣರ ಪತ್ನಿಯರಿದ್ದಾರೆ, ಅವರು ಕೊಡ್ತಾರೆ ನಿಮಗೆ ಅಂತ ಹೇಳಿದಾಗ ಹಿಂದಿನ ಬಾಗಿಲಿಂದ ಬಂದರು. ಕೇಳಿದಾಗ ಪಾಪ ಎಲ್ಲ ಬ್ರಾಹ್ಮಣರು ಪತ್ನಿಯರು ಏನೇನು ಮಾಡಿದಾರಲ್ಲಿ ಎಲ್ಲವನ್ನು ತಗೊಂಡು ಓಡಿ ಬಂದ್ರಂತೆ ಕೃಷ್ಣನ ಬಳಿಗೆ. ಯಾಕಂದರೆ ಸಾಕ್ಷಾತ್ ಕೃಷ್ಣನೇ ಬಂದಾಗ ಅದನ್ನು ಬಿಟ್ಟು ಇನ್ಯಾವುದೋ ಯಜ್ಞದಲ್ಲಿ ಆಹುತಿ ಕೊಟ್ಕೊಂಡು ಕೂತರೆ ಏನು? ಯಾಕಂದರೆ ಎದರಲ್ಲಿ ಸಿಗಲಿಲ್ಲ ಅಂತ ಯಜ್ಞದಲ್ಲಿ ಆಹುತಿ ಕೊಡೋದಷ್ಟೇ. ಎದರಲ್ಲೇ ಸಿಕ್ಕಿದಾಗ ಅವನನ್ನು ಬಿಟ್ಟು ನಿನ್ನ ಕೊಡಲು ಹೋಗಿ ನಾವು ಪ್ರತಿಮೆಯಲ್ಲೇ ಕೊಡೋದು ಅಂತ ಹೇಳಿ ದಂಡ ಅಲ್ಲದೆ ಇಲ್ಲೇನು ಹೇಳೋಣ ಅವನಿಗೆ. ಅದಕ್ಕೆ ನೋಡಿ ಎಷ್ಟು ಚೆಂದಾಗಿ ವಾದಿರಾಜರು ವರ್ಣನೆ ಏನು ಮಾಡ್ತಾರೆ ಅಂತ ಹೇಳಿದರೆ, ವಿಪ್ರಾಂಗನ ಸ್ವಪ್ರಭವೇ ಪ್ರಹೃಷ್ಟಾ ಪ್ರತ್ಯರ್ಪ್ಯ ಸರ್ಪಿರ್ದಧಿಪಾಯಸಾನಿ ಮುಕ್ತಿಂ ಕರಸ್ಥಾ ಕಿಲ ಕಾ ವಿಶೇಷ ತಾನ್ ವಿಶೇ ವಿತೇನು ಪುಂಸ್ತೇನ ಕಿಂ ಪೂರುಷ ಮೌಲಿಭಾಜಾಂ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ. ಹೌದು, ಆ ಹೆಣ್ಣುಮಕ್ಕಳಾದರು ತಾವು ಕೃಷ್ಣನಿಗೋಸ್ಕರ ಎಲ್ಲ ಆಹಾರ ಪದಾರ್ಥಗಳನ್ನು ತಗೊಂಡೋದರು, ಕೃಷ್ಣನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದರು. ಕೃಷ್ಣ ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡಿದ. ಅನುಗ್ರಹವನ್ನು ಮಾಡಿ ಮುಕ್ತಿಯನ್ನು ಕೊಟ್ಟನಂತೆ, ತನ್ನ ಮನೆಗೆ ಅವರನ್ನು ಕರೆಸ್ಕೊಂಡ. ಇದನ್ನು ಹೇಳ್ತಾ ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ, ಏನು ಮೋಕ್ಷ ಪಡೆಯಲಿಕ್ಕೆ ಗಂಡಸರೇ ಆಗಬೇಕಾ? ಗಂಡಸರು ಮಾತ್ರ ಮೋಕ್ಷ ಪಡೆಯುವುದಾ? ಹಾಗೇನಿಲ್ಲ, ಹೆಂಗಸರು ಮೋಕ್ಷ ಪಡಿಬೋದು. ಅದನ್ನು ಕೃಷ್ಣ ತೋರಿಸಿಕೊಟ್ಟನಂತೆ. ಹೆಂಗಸರು ಮೋಕ್ಷ ಪಡಿಬೋದು, ಗಂಡಸರು ಮಾತ್ರ ಅಲ್ಲ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಬಹಳ ಸ್ವಾರಸ್ಯವಾದ ವಿಷಯ, ಇದು ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿರುವ ವಿಷಯ. ಯಾಕೆ ಅಂತ ಹೇಳಿದರೆ, ಸ್ತ್ರೀಯರಿಗೂ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದು ಮಧ್ವಾಚಾರ್ಯರು ಮಾತ್ರ. ಉಳಿದವರು ಎಲ್ಲರೂ ಕೂಡ ಏನು ಪ್ರತಿಪಾದನೆ ಮಾಡಿದವರು ಅಂತ ಹೇಳಿದರೆ, ಸ್ತ್ರೀಯರು ಅಂತ ಹೇಳಿದರೆ ಪಾಪಿಗಳು, ಪಾಪದ ಫಲದಿಂದಾಗಿ ಸ್ತ್ರೀಯರಾಗಿ ಹುಟ್ಟಿ ಬರ್ತಾರೆ. ಇದನ್ನೇ ಹೇಳ್ಕೊಂಡು ಬಂದವರು ನೋಡಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಶ್ಲೋಕ ಬರ್ತದೆ. ಅದನ್ನು ತಪ್ಪು ಅರ್ಥವನ್ನು ಮಾಡಿಕೊಂಡು ಏಪಿ ಸ್ಯುಹು ಪಾಪಯೋನಯ ಸ್ತ್ರೀಯೋ ವೈಶ್ಯ ತಥಾಸ್ತು ಶೂದ್ರಾ ತೇಪಿ ಯಾಂತಿ ಪರಾಂಗತಿಂ. ಪಾಪದಿಂದಾಗಿ ಹುಟ್ಟಿ ಬರುವಂತಹ ಸ್ತ್ರೀಯರು, ವೈಶ್ಯರು, ಶೂದ್ರರು ಇವರೇನಿದ್ದಾರೆ ಇವರು ಕೂಡ ಸದ್ಗತಿಯನ್ನು ಪಡಿತಾರೆ, ನನ್ನನ್ನು ಆಶ್ರಯಿಸಿ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದಾಗಿ ಸ್ತ್ರೀಯರು ಅಂದರೆ ಪಾಪಿಗಳು. ಅದರಿಂದ ನಿರಾಕರಣೆ ಮಾಡಿದವರು ಮಧ್ವಾಚಾರ್ಯರು. ಖಂಡಿತ ಇಲ್ಲ. ಯಾಕಂದರೆ ಜೀವದಲ್ಲಿಯೇ ಸ್ತ್ರೀ ಜೀವ ಪುರುಷ ಜೀವ ಅಂತಿದೆ. ಅದರಿಂದಾಗಿ ಸ್ತ್ರೀ ಜೀವ ಯಾವಾಗಲೂ ಸ್ತ್ರೀಯಾಗಿಯೇ ಹುಟ್ಟಿ ಬರ್ತಾ ಇರ್ತಾಳೆ, ಪುರುಷ ಜೀವ ಪುರುಷನಾಗಿ ಹುಟ್ಟಿ ಬರ್ತಾ ಇರ್ತಾನೆ. ಅಂತಹ ಪುರುಷ ಜೀವ ಒಂದೊಮ್ಮೆ ಪಾಪದಿಂದಲೋ ಹೆಣ್ಣಾಗಿ ಹುಟ್ಟಿ ಬಂದರೆ ಅಂಥವರನ್ನು ಕುರಿತೆ ಅದು ಪಾಪಿಯಾದ ಹೆಣ್ಣು, ಅದು ಪಾಪಿ ಜೀವ. ಯಾಕಂದರೆ ನಿಜವಾಗಲೂ ಗಂಡು ಒಳಗಿರುವುದು, ಹೊರಗೆ ಬಂದಿರುವುದು ಹೆಣ್ಣು ದೇಹ. ಅಂಥವರನ್ನು ಕುರಿತು ಹೇಳುವಂಥದ್ದು ತೇಪಿ ಯಾಂತಿ ಪರಾಂಗತಿಂ ಅನ್ನುವಂಥದ್ದು. ಹೊರತು ಸ್ತ್ರೀಯರಿಗೆ ಮೋಕ್ಷ ಸಿಗೋಲ್ಲ ಅಂತಲ್ಲ. ಎಲ್ಲ ತುಂಬ ಇತ್ತು ಭ್ರಮೆಗಳು. ಮತ್ತೇನಂತ ಹೇಳಿದರೆ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ, ಗೃಹಸ್ಥರಿಗೆ ಮೋಕ್ಷ ಆಗೋಲ್ಲ. ಯಾಕಂತ ಹೇಳಿದ್ರೆ ಸ್ತ್ರೀಯರ ಸಹವಾಸ ಮಾಡ್ತಾರಲ್ವ ನೋಡಿ. ಇಷ್ಟು ಸ್ತ್ರೀಯರ ಸಹವಾಸ ಮಾಡಿದರೆ ಸಾಕು ಅವ್ರ ನರಕಕ್ಕೆ. ಸ್ತ್ರೀ ಸಂಘ ಸಂಗೀನಾಂ ಸಂಗಂ ತ್ಯಕ್ತ್ವಾ ದೂರತ ಆತ್ಮವಾನ್ ಯೋಷಿತ್ ಸಂಗಮ್ ಅದನ್ನು ಹೇಳ್ತಾರೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ ಭಾಗವತ. ನರಕಕ್ಕೆ ಹೋಗಬೇಕಾ? ಹೆಣ್ಣು ಮಕ್ಕಳ ಸಹವಾಸ ಮಾಡುವವರ ಸಹವಾಸ ಮಾಡಿದ್ರು ಸಾಕು, ನರಕಕ್ಕೆ ಹೋಗ್ತೀರಿ ನೀವು. ಇವೆಲ್ಲ ಹೇಳಿದ್ದು. ಆದರೆ ನೋಡಿ, ಆ ಒಂದು ವಿಷಯವನ್ನು ವಾದಿರಾಜರು ಎಷ್ಟು ಸರಳವಾಗಿ ಇಲ್ಲಿ ಖಂಡನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ, ಹೌದು, ಆ ರೀತಿ ಇದ್ದರೆ ಬ್ರಾಹ್ಮಣ ಸ್ತ್ರೀಯರಿಗೆ ಯಾಕೆ ಕೃಷ್ಣ ಮೋಕ್ಷ ಕೊಡಬೇಕಿತ್ತು? ಅವರ ಆಹಾರವನ್ನು, ಯಾಕಂದರೆ ದೇವರಿಗೊಂದು ನೈವೇದ್ಯ ಮಾಡಿದ್ದು ಅಂದರೆ ಕಮ್ಮಿ ಫಲ ಅಲ್ಲ. ಒಂದು ದಿನ ನಾವು ದೇವರಿಗೆ ಈ ರೀತಿ ಭಕ್ಷ್ಯ ಭೋಜ್ಯಗಳನ್ನು ಭಕ್ತಿಯಿಂದ ನೈವೇದ್ಯವನ್ನು ಮಾಡಿದ್ದು ಅಂತ ಹೇಳಿದ್ರೆ ಮೋಕ್ಷ ಕೊಡ್ತಾನಂತೆ ದೇವರು. ಏನು ಬರೀ ಹೊಟ್ಟೆ ತುಂಬಿಸ್ಕೊಂಡು ಕೂತ್ಕೊಳ್ಳಲ್ಲ, ದೇವರು ಮೋಕ್ಷವನ್ನು ಕೊಡ್ತಾನೆ. ಆ ಕಾರಣದಿಂದಾಗಿ ಅಂಥ ಭಕ್ತಿಯನ್ನು ಅವರು ತೋರಿಸಿದ್ದಾರೆ, ಅದಕ್ಕೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಭಗವಂತ. ಈ ರೀತಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಮುಂದಿನದ್ದು ಗೋವರ್ಧನ ಪರ್ವತೋದ್ಧರಣ. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ನಮಗೆಲ್ಲ ಕತೆ ಗೊತ್ತು, ಆದರೆ ಅದರ ಹಿಂದೆ ಎಷ್ಟು ಸಂದೇಶಗಳು ಅಡಗಿ ಕೂತಿದೆ, ಎಷ್ಟು ರಹಸ್ಯಗಳು ಅಡಗಿ ಕೂತಿದೆ, ಇವೆಲ್ಲ ವಾದಿರಾಜರ ಬಾಯಿಂದಲೇ ಕೇಳಬೇಕು.